ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ಟಾಪಿಕ್ ನಾವು ಒಂದು ಡಿಬೇಟ್ ತಗೊಂಬಂದಿದ್ದೀವಿ. ಏನಪ್ಪಾ ಅಂತಂದ್ರೆ ಹಳೆ ಕಾಲದ ಆಚಾರ ವಿಚಾರ ಸಂಪ್ರದಾಯಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನಮ್ಮ ಜೊತೆ ಪ್ರೀತಮ್ ಅವರಿದ್ದಾರೆ. ಅವರು ಈಗಿನ ಕಾಲದ ಬಗ್ಗೆ ಮಾತಾಡಕ್ ಬಂದಿದ್ದಾರೆ. ನಮಸ್ಕಾರ ಪ್ರೀತಮ್ ಅವರೇ. ಹಾ ನಮಸ್ತೆ ಮೇಡಮ್, ನಮಸ್ತೆ. ಏನಂತೀರಿ, ನಿಮಗೇನ್ ಅನ್ಸುತ್ತೆ? ಹಳೆ ಕಾಲದ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ಹಳೆ ಕಾಲ ನಿಮಗ ಸರಿ ಅನ್ಸುತ್ತಾ, ಅಥವಾ ಈಗಿನ ಕಾಲದ ಆಚಾರ ವಿಚಾರ ನಿಮಗ್ ಸರಿ ಅನ್ಸುತ್ತಾ? ಆವಾಗಿನ ಕಾಲದಲ್ಲಿ ನಾನ್ ಹೇಳ್ಬೇಕಂದ್ರೆ, ಆವಾಗಿನ ಕಾಲದಲ್ಲಿ ಆಹಾರ ಪದ್ಧತಿ ರಾಗಿ ಮುದ್ದೆ, ಗಟ್ಟಿ ಪದಾರ್ಥ ತಿಂತಾ ಇದ್ರು. ಗಟ್ಟಿ ಮುಟ್ಟಾಗಿ ಒಂಥರ ಆರೋಗ್ಯಕರವಾಗಿರ್ತಿದ್ರು, ಹೆಲ್ತಿ ಆಗಿರ್ತಿದ್ರು. ಮತ್ತೆ ರೊಟ್ಟಿ ಆಗಿರ್ಬೋದು, ರಾಗಿ ಮುದ್ದೆ ಆಗಿರ್ಬೋದು ತಿಂತಿದ್ರು. ಅಲ್ಲ ಮೇಡಮ್, ನೀವು ಹೇಳ್ತಾ ಇದ್ರಿ ಆಗಿನ ಕಾಲದಲ್ಲಿ ರೊಟ್ಟಿ ರಾಗಿ ಮುದ್ದೆ ತಿಂತಾ ಇದ್ರ ಅಂತೇಳಿ. ಬಟ್ ಅವಾಗ ವೆರೈಟೀಸ್ ಇದ್ದಿರ್ಲಿಲ್ಲ. ಅವಾಗ ಬರೀ ತಿಂದ್ರೆ ಎರಡೇ ತಿನ್ಬೇಕು ಗಟ್ಟಿ ಇರಕ್ಕೆ, ರಾಗಿ ಮುದ್ದೆ ರೊಟ್ಟಿ. ಇವಾಗ ನೋಡ್ರಿ ನಮ್ ಕಡೆ ವೆರೈಟಿ ಇದೆ. ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ಅಂತೆ, ದೋಸೆ ಅಂತೆ, ವಡಾ ಅಂತೆ, ಪುರಿ ಅಂತೆ, ಉತ್ತಪ್ಪ, ಅದು ವೆರೈಟಿ ಫುಡ್ ಇದೆ ನಮ್ಮ ಹತ್ರ. ಮಧ್ಯಾಹ್ನ ಲಂಚ್ಗೆ ಪಿಜ್ಜಾ, ಬರ್ಗರು, ರಸಮ್ಮು, ಅನ್ನ, ಸಾಂಬಾರು. ಈಗಿನ ಕಾಲದಲ್ಲಿ ವೆರೈಟಿ ಬಾಳ ಅದಾವ, ನಾ ಇಲ್ಲ ಅಂತ ಹೇಳೋದಿಲ್ಲ. ಆದ್ರ ಅವಾಗ ಇದು ಯಾವ್ದು ಗಟ್ಟಿ ಪದಾರ್ಥ ಅಂತ ಅನ್ಸೋದಿಲ್ಲಲ್ರಿ. ಹೆಲ್ತಿ ಫುಡ್ ಅನ್ಸೋದಿಲ್ಲ, ಗಟ್ಟಿ ಪದಾರ್ಥನೂ ಅನ್ಸೋದಿಲ್ಲ. ಮತ್ತ ಗಟ್ಟಿ ಪದಾರ್ಥ ಯಾಕೆ ಬೇಕ್ರಿ? ಗಟ್ಟಿ ಪದಾರ್ಥ ಏನ್ ಇವಾಗಿನ ನಮ್ಮ ಜನರೇಷನ್ಗೆ ಸಾಕು. ಇವಾಗಿನ ಜನರೇಷನ್ 60ಕ್ಕೆ ಬಂದ್ ನಿಂತಿದೆ ಸಾಕು. ನಮ್ ಜನರೇಷನ್ ಮುಗಿದೋದ್ಮೇಲೆ 40ಕ್ಕೆ ಬಂದ್ ನಿಂದಿರುತ್ತಪ್ಪ. ಅಷ್ಟೇ. ಅಲ್ಲ, ಆವಾಗಿನ ಕಾಲದಲ್ಲಿ ಈ ತರ ಆವಾಗಿನ ಕಾಲದಲ್ಲಿ ರೊಟ್ಟಿ ಮುದ್ದೆ ತಿಂದು ಅವಾಗೆಲ್ಲ ಜಮೀನಿತ್ತು, ಪೈಲ್ವಾನ್ರು ಇದ್ರು, ಅವರೆಲ್ಲ ಅವಾಗ ಕೆಲಸ ಮಾಡಿ. ಇವಾಗ ಏನಿದೆ, ಜಮೀನನ್ನು ಎಲ್ಲ ಕಾರ್ಪೊರೇಟ್ ಸೆಕ್ಟರ್ ಮಾರ್ಕೊಂಡಿದ್ದಾರೆ. ಎಲ್ಲ ಗವರ್ಮೆಂಟ್ ತಗೊಂಡು ಇಟ್ಕೊಂಡಿದ್ದಾರೆ. ಯಾರು ಜಮೀನಲ್ಲಿ ದುಡಿಯೋರು? ಆಗಿನ ಕಾಲ ನೀವ್ ಹೇಳ್ತೀರಿ ಈಗಿನ ಕಾಲದಲ್ಲಿ ಇಷ್ಟೊಂದು ವೆರೈಟೀಸ್ ಐತೆ ಅಂತ ಹೇಳಿ. ಆಗಿನ ಕಾಲದಲ್ಲಿ ಬರೀ ಅದೇ ರೊಟ್ಟಿ ರಾಗಿ ಮುದ್ದೆ ತಿಂದ ಅವ್ರು ಎಷ್ಟು ಗಟ್ಟಿ ಮುಟ್ಟಾಗಿರ್ತಿದ್ರು, ಎಷ್ಟು ಆರೋಗ್ಯವಾಗಿರ್ತಿದ್ರು, 100 ಕಾಲ ಬದುಕ್ತಿದ್ರು ಅವ್ರು. ಈಗ ನೀವು ಇಷ್ಟೊಂದು ವೆರೈಟಿ ಅದಾವ ಅಂತ ಹೇಳಕತ್ತೀರಿ. ಇಷ್ಟೊಂದು ವೆರೈಟಿ ತಿಂದು ಅವ್ರನ್ನ ನೆಟ್ಟಗ ಒಂದ್ 60 ವರ್ಷ ಬದುಕಲ್ಲಲ್ರಿ. 60 ವರ್ಷ ಎದಕ್ ಬೇಕಾಗೈತ್ರಿ? 60 ವರ್ಷಕ್ಕೆ ರಿಟೈರ್ಮೆಂಟ್ ಆದ್ರೆ ಮುಗಿದೋತ್ ಈಗಿನ ಲೈಫ್ ಒಳಗೆ. ಮತ್ತೇನ್ ಬೇಕು ಅವ್ರಿಗೆ? 60 ವರ್ಷದ ಮೇಲೆ ಮೊಮ್ಮಕ್ಕಳು ನೋಡ್ಕೊಳಂಗಿಲ್ಲ. ಇವ್ರದ್ದು ಹೆಂಗಾದ್ರು ಫ್ಯಾಮಿಲಿ ಒಳಗೆ ಗಂಡ ಹೆಂಡ್ರಿ ಇಬ್ರು ಇರ್ತಾರ, ಮಕ್ಳು ಇಬ್ರು ಇರ್ತಾರ, ಮುಗಿದೋಯ್ತು ಅವ್ರ ಲೈಫ್ ಒಂದ್ 60 ವರ್ಷ ಸಖತ್ತಾಗಿದ್ರೆ ಸಾಕು. ಹೇಳಾಕತ್ತೀರಿ ನೀವು, ವೆರೈಟಿ ಫುಡ್, ವೆರೈಟಿ 60 ವರ್ಷ ಬದುಕಿದ್ರೆ ಸಾಕು, ಜಾಬ್ ಇದ್ರ ಒಂದ್ 60 ವರ್ಷಕ್ಕೆ ರಿಟೈರ್ಡ್ ಆಕತಿ, ಅಷ್ಟಕ್ಕ ಅಲ್ಲಿಗೆ ಮುಗಿದ್ರೆ ಸಾಕಂತೀರಿ. ಮತ್ತೆ ಹಿಂದ ಅವ್ರ ಮಕ್ಕಳನ್ನ ಯಾರಿಗ್ ನೋಡ್ಕೋಬೇಕು? ಆಗಿನ ಕಾಲದಲ್ಲಿ ನೋಡ್ರಿ, ಅಷ್ಟ್ರೊಳಗಾಗಿ ಮಕ್ಕಳನ್ನ ಮೆಟ್ಕೊತಿರ್ತಾರ ಬಿಡ್ರಿ ಅವ್ರ. ಯಾಕಂದ್ರೆ ನೌಕರಿ ಇದ್ದಾಗ ಮಕ್ಕಳಿಗೆ ನೌಕರಿ ಬಂದ್ಗಳೇ ಮದ್ವೆ ಮಾಡ್ಕೊಂಡಿರ್ತಾರ. ಒಂದ್ ಅವ್ರಿಗೆ 50 ವರ್ಷ ಅನ್ಬೇಕ ಮಗನ್ ನೌಕರಿ ಆಕತಿ, ಏನಾರ ಒಂದ್ ಆಕೈತಿ. ಅವ್ರವ್ರ ಮಕ್ಕಳ ಮದ್ವಿ ಮಾಡ್ಬಿಟ್ರೆ ಮುಗಿದಪ್ಪ ಅವ್ರ ಲೈಫು ರಿಟೈರ್ಮೆಂಟ್, ಮತ್ತ ಅವ್ರದ್ದು ಜಾಬು ರಿಟೈರ್ಮೆಂಟ್. ಈಗಿನ ದುನಿಯಾನ ಬೆಸ್ಟ್ ಬಿಡ್ರಿ. ಹಳೆ ಕಾಲದ ಏನ್ ಹೇಳ್ತೀರಿ? ಅವಾಗೆಲ್ಲ ಹೊಲದೊಳಗೆ ಕೆಲಸ ಮಾಡ್ತಿದ್ರ ಅಂತೇಳಿ ಶಕ್ತಿ ಇರ್ಬೇಕಿತ್ತು. ಬಟ್ ಈಗ ಯಾರು ಮಾಡ್ತಾರ? ಎಲ್ಲಾ ಕಂಪ್ಯೂಟರ್ ಮುಂದೆ ಕೆಲಸ ಮಾಡ್ತೀವಿ ಈಗ, ವಿತೌಟ್ ಎನಿ ಶ್ರಮ. ಸಿಕ್ಕಾಪಟ್ಟಿ ಹಣ ಮಾಡಬಹುದು. ಅವಾಗ ತಿಂಗಳಗಟ್ಲೆ ದುಡಿದ್ರು 7,000 8,000 ದುಡಿತಿರ್ಲಿಲ್ಲ. ಈಗ ನೋಡ್ರಿ ಮನೆಯೊಳಗೆ ಕುತ್ಕೊಂಡು 2-3 ಗಂಟೆ ಕೆಲಸ ಮಾಡ್ತಾರೆ. ನೀವು ಬರೇ ಹಣ ಅಂತೀರಿ, ಮತ್ತ ಹಣಕ್ಕ ಬೆಲೆ ಜಾಸ್ತಿ ಕೊಟ್ರಲ್ರಿ. ಅವಾಗ ನೀವು ಬರೇ ಗಂಡ ಹೆಂಡತಿ ಮಕ್ಕಳು 60 ವರ್ಷ ಬದುಕಿದ್ರೆ ಸಾಕು ಅಂತೀರಿ. ಅವಾಗ ಆಗಿನ ಕಾಲದಲ್ಲಿ ತಾತ ಮುತ್ತಾತ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ ಅಂತೇಳಿ ಮಕ್ಕಳು ಅಂತೇಳಿ ಎಲ್ಲ ಒಟ್ಟಿಗೆ ಇರ್ತಿದ್ರು. ಒಂದೇ ಮನೆಯಲ್ಲಿ ಒಟ್ಟಿಗೆ ಇರ್ತಿದ್ರು. ಇವಾಗ ಬರೀ 60 ವರ್ಷ ಬದುಕೋದು, 65 ಇದ್ರೆ ಸಾಕು. ಅವಿಭಕ್ತ ಕುಟುಂಬ ನಾವು ಓದಿದ್ವಿ ಬಿಡ್ರಿ. ಓದಕ್ಕಷ್ಟೇ ಚಂದ, ಅದು ಬುಕ್ಕಲ್ಲಿ ಮಾತ್ರ ಚಂದ. ಯಾಕಂದ್ರೆ ಅವಿಭಕ್ತ ಕುಟುಂಬದಲ್ಲಿ ಪ್ರೈವೇಸಿ ಅನ್ನೋದು ಇರಲ್ಲ ಅವ್ರಿಗೆ. ಅವ್ರದೇ ಆದಂತ ಅವ್ರಿಗೆ ಏನ್ ಬೇಕು ಪ್ರೈವೇಸಿ ಇರಲ್ಲ. ಒಂದೇದು ಅವ್ರ ಆಯ್ಕೆಗಳು ಇರಲ್ಲ ಅಲ್ಲಿ. ಎಲ್ಲ ದೊಡ್ಡಮ್ಮ ಒಂದ್ ಹೇಳಿದ್ಲು, ದೊಡ್ಡಪ್ಪ ಒಂದ್ ಹೇಳಿದ, ಚಿಕ್ಕಮ್ಮ ಒಂದ್ ಹೇಳಿದ್ಲು, ಚಿಕ್ಕಪ್ಪ ಒಂದ್ ಹೇಳ್ದ. ನಾನ್ ಇದನ್ ಮಾಡ್ಲಾ ಬೇಡವಾ ಅನ್ನೋದಕ್ಕೆ ಅವ್ರಿಗೆ ಪ್ರೈವೇಸಿ ಅನ್ನೋದು ಅವ್ರಿಗೆ ಆಪ್ಷನ್ಸೇ ಕೊಡಲ್ಲ. ದೊಡ್ಡವ್ರೆಲ್ಲ ಸೇರ್ಕೊಂಡು ಕುರಿನ ಮದುವೆ ಮಾಡಿದ್ರು ಕುರಿನೇ ಮದುವೆ ಮಾಡ್ಕೋಬೇಕು ಅವನು, ಆ ತರ ಆಗೋಗ್ಬಿಡುತ್ತೆ. ಇವಾಗ ನೋಡ್ರಿ ನಮ್ದಲ್ಲಿ ಹೆಂಗೆ ವಿಭಕ್ತ ಕುಟುಂಬ ಅಂತೀರಿ, ಏನಂತೀರಿ ಇದಕ್ಕೆ? ಜಾಯಿಂಟ್ ಫ್ಯಾಮಿಲಿ ಅಪೋಸಿಟ್ ಯಾವ್ದು ಬರುತ್ತೆ? ಇದು ವಿಭಕ್ತ ಕುಟುಂಬ. ಗಂಡ ಹೆಂಡ್ರು ಮಕ್ಕಳು ಅಷ್ಟೇ. ಎಷ್ಟ್ ಚೆನ್ನಾಗಿರುತ್ತೆ. ಗಂಡ ಏನ್ ಮಾಡಿದ್ರು ಹೆಂಡತಿ ಕೇಳಂಗಿಲ್ಲ, ಹೆಂಡತಿ ಏನ್ ಮಾಡ್ರು ಗಂಡ ಕೇಳಂಗಿಲ್ಲ, ಮಕ್ಳು ಏನ್ ಮಾಡ್ರು ಮಕ್ಕಳನ್ನ ಕೇಳಂಗಿಲ್ಲ, ಮಕ್ಕಳಿಗೊಂದು ಟಾಯ್ ರೂಮ್ ಬೇರೆ ಸಪರೇಟ್. ಇದನ್ನ ಹೇಳಾಕತ್ತೀರಿ, ಬರೇ ಗಂಡ ಮಕ್ಕಳು ಕೆಲಸ ದುಡ್ಡು ಇದನ್ನ ಅಷ್ಟೇ ನೀವು ಮಾತಾಡಕತ್ತೀರಿ. ಬಟ್ ಅಲ್ಲಿ ಇರ್ತಿತ್ತು ಒಂದು ಅವಿಭಕ್ತ ಕುಟುಂಬ ಅಂದ್ರೆ, ಅದು ಒಂಥರ ಬಾಳ ಜನ ಇರೋದು, ಅಲ್ಲೊಂದ್ ಪ್ರೀತಿ ವಿಶ್ವಾಸ, ಹೇಳೋದು ಕೇಳೋದು ಎಲ್ಲ ಇರ್ತಿತ್ತು.
ಇವಾಗ ಇಲ್ಲೇನ್ರಿ, ಇವಾಗ ಐತಲ್ರಿ ಪ್ರೀತಿ ವಿಶ್ವಾಸ. ಅವಿಭಕ್ತ ಕುಟುಂಬಗಳು ಎಷ್ಟ್ ಐತ್ರಿ ಈಗಿನ ಜಮಾನದೊಳಗಿನಷ್ಟ ಅವಿಭಕ್ತ ಕುಟುಂಬ ನಿಮ್ಮ ಹತ್ರ ಹಳೆ ಕಾಲದಾಗ ಇತ್ತೇನ್ರಿ? ಫೇಸ್ಬುಕ್ ಒಳಗ್ ಒಬ್ಬೊಬ್ಬನ ಜೊತೆಗ 5,000 8,000 ಜನ ಇರ್ತಾರೆ, ಎಲ್ಲರೂ ಕುಟುಂಬದವ್ರ ತರ ಇರ್ತಾರ ಅವ್ರು. ಇವ್ ಬೆಳಗ್ಗೆ ಎದ್ದ ತಕ್ಷಣ ಹಾಯ್ ನಾನು ಬೆಳಗ್ಗೆ ಇದನ್ ತಿಂದೆ ನಾಷ್ಟ ಅಂತಂದ್ರೆ 120 ಕಮೆಂಟ್ಸ್, ಲೈಕ್ಸ್, ಸುರುಮಳೆಗಳು ಬರುತ್ತೆ. ಅವರೆಲ್ಲ ಕುಟುಂಬದ ತರನೇ ಇದಾರಲ್ಲ, ಯಾರಿಗ್ ಕೊಡ್ಬೇಕಿಲ್ಲ, ಕಿಸ್ಕೋಬೇಕಾಗಿಲ್ಲ. ಒಂದೇ ಮನೇಲಿ ಇದ್ರೆ ಕುಟುಂಬನ ಎಲ್ರು 5,000-8,000 ಜನ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಅವ್ರಿಗೂ. ಅದು ನಿಮ್ ಫೇಸ್ಬುಕ್ ಫ್ಯಾಮಿಲಿ ಅದು ಯಾವ್ದು ಬರೋದಿಲ್ಲ. ಈಗ ನಿಮ್ಮ ಸ್ವಂತ, ನಿಮ್ಮ ಮನೆ, ನಿಮ್ಮ ಕುಟುಂಬ ಅಂತಂದ್ರೆ ಅದೇ ಸರಿ. ಆಗಿನ ಕಾಲದಲ್ಲಿ ಸರಿ ಆಗಿತ್ತು, ಅದೇ ಸರಿ. ಈಗ ಫೇಸ್ಬುಕ್ ದಲ್ಲಿ ನೀವು ಮನೆ ಫ್ಯಾಮಿಲಿ ಮಾಡ್ತೀವ ಅಂದ್ರ ಅದ್ ಎಷ್ಟ್ರ ಮಟ್ಟಕ್ ಸರಿ? ನೀವ್ ಏನ್ ಮಾತಾಡ್ತೀರಿ ಪ್ರೀತಮ್ ಅವ್ರ? ಅಲ್ರಿ, ಯಾವಾಗಿನ ಕಾಲದಾಗ ನೀವು ಬಾಳ್ ಚಂದ ಹೇಳತ್ರಿ ಏನಂತೇಳಿ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಇತ್ತು ಅಂತೇಳಿ. ಇವಾಗ್ಲೂ ಐತ್ರಿ. ನಮ್ದು ಅಜ್ಜಿ ತೀರ್ಕೊಂಡ್ಲು ಅಂತೇಳಿ ಕಳ್ದು ಒಂದ್ ಪೋಸ್ಟ್ ಹಾಕ್ಬಿಟ್ರು, ಅಯ್ಯಪ್ಪ ಕಣ್ಣೀರ್ ಹಾಕು ಎಮೋಜಿಗಳು ಎಷ್ಟು ಬರ್ತಾವು, ಅಳ್ತಾ ಇರೋ ಎಮೋಜಿಗಳು ಎಷ್ಟು ಬರ್ತಾವು, ಎಲ್ಲ ಬರ್ತ್ರಿ. ಆಗಿನ ಕಾಲದಲ್ಲಿ ಅವಿಭಕ್ತ ಕುಟುಂಬಕ್ಕೆ ವ್ಯಾಲ್ಯೂ ಏನಿತ್ತು, ಯಾಕಂದ್ರೆ ಅವ್ರು ಸಂಘ ಜೀವಿಗಳಾಗಿದ್ರು. ಹೆಂಗೋ ಅವ್ರಿಗೆ ಒಬ್ಬರನ್ನ ಬಿಟ್ಟು ಒಬ್ರು ಇರಕ್ ಆಗ್ತಿರ್ತಿಲ್ಲ. ಹಂಗಾಗಿ ಯಾವನೋ ಒಬ್ಬ ದುಡಿತಿದ್ದ, ಇಡೀ ಮನೆಯವರೆಲ್ಲ ಕೂತ್ಕೊಂಡ್ ತಿಂತಿದ್ರ. ಇವಾಗ ಹಂಗ ಆಗಲ್ರಿ. ಒಬ್ಬ ದುಡಿಯೋದು 8 ಜನ ದುಡಿಯೋದ್ರು ಒಬ್ಬನ್ ಕೂತ್ಕೊಂಡು ಉಣ್ಣಕ್ ಆಗಲ್ಲ ಕರೆಕ್ಟ್ ಆಗಿ ಈಗಿನ ದುನಿಯಾದಲ್ಲಿ. ಹಂಗಾಗಿ ಫ್ಯಾಮಿಲಿಗಳು ಡಿವೈಡ್ ಆಗ್ತವೆ. ಇವಾಗಿನ ಜೀವನಾನೇ ಚೆನ್ನಾಗಿದೆ ಅನ್ಸುತ್ತೆ ನನಗೆ. ಯಾಕಂದ್ರೆ ಅವ್ರಿಗೆ ಅವ್ರದೇ ಆದಂತ ಮೌಲ್ಯಗಳಿದಾವೆ. ಗಂಡ ಹೆಂಡತಿ ಮಕ್ಕಳು ಇವರಷ್ಟೇ ತನ್ನ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿ. ಮಕ್ಕಳು ಫೇಸ್ಬುಕ್, ವಾಟ್ಸಪ್, ಸೋಷಿಯಲ್ ಮೀಡಿಯಾ ಇಷ್ಟೇ ಸಾಕು ಅಂತೀರಾ ನೀವು? ಇಷ್ಟೇ ಸಾಕಂತ ಅನ್ನಲ್ಲ, ಬಟ್ ಆದ್ರೂ ಐತಿ, ಜೀವನ ಚಲೋ ಐತಿ, ಮೊದ್ಲಿನ್ಕಿಂತ ಬೆಟರ್ ಐತಿ. ಬೆಟ್ರ್ ಏನ್ರಿ ಐತಿ? ಆಗಿನ ಕಾಲದಲ್ಲಿ ಒಂದ್ ಮನೆ ಅಂದ್ರೆ ಎಲ್ಲಾರು ಇರ್ತಿದ್ರು. ಮತ್ತ ಆ ಮಣ್ಣಿನ ಮನೆ, ಅದು ಬದುಕೋ ರೀತಿ, ಒಂಥರ ತಣ್ಣಗ ಇರೋ ವಾತಾವರಣ, ಒಂಥರ ಹ್ಯಾಪಿ ಲೈಫ್. ಏನಂತಾರ ಅದು, ನೆಮ್ಮದಿಯಾಗಿ ಜೀವನ ಮಾಡ್ತಿದ್ರು ಅವ್ರು. ನೆಮ್ಮದಿ ಅಂತಿರಲ್ರಿ. ಆಗಿನ ಕಾಲದವ್ರು ಗೋಳ್ ಕೀಳಿದ್ರು ಗೊತ್ತಿಲ್ಲೇನ್ರಿ? ಅವ್ ಹಳೆ ಪುಸ್ತಕದ ಪುಟಗಳನ್ನ ತೆಗಿತಾ ಹೋದ್ರ ಅವ್ರು ಮಾಡಿರೋ ಕೊಂಡ್ರು ಕರ್ಮಗಳು ಎಲ್ಲಾ ಗೊತ್ತಾವ. ಅವೆಲ್ಲ ಹೇಳ್ಬಾರ್ದ್ರಿ ಸೋಸಿಯಲ್ ಮೀಡಿಯಾದೊಳಗ. ಹಳೆ ಕಾಲದ ಬಗ್ಗೆ ಕೆಟ್ಟದಾಗ ಮಾತಾಡ್ರಿ, ಮತ್ತೆ ಕಮೆಂಟ್ಗಳು ಬ್ಯಾಡ್ ಆಗ್ಬಿಡ್ತಾವ. ಅವೆಲ್ಲ ಮಾತಾಡ್ಬಾರ್ದು ನಾವು. ಮನೆ ಬಗ್ಗೆ ಮಾತಾಡ್ರಿ. ಇವಾಗ ಮೇಲ್ಮುದ್ದಿ ಮನೆ ಹಾಕ್ತಿದ್ರು ಹಳ್ಳಿ ಕಡೆ ಎಲ್ಲ. ಮೇಲ್ಗಡೆ ಎಲ್ಲ ಗಳ ಹಾಕಿ ಮಣ್ಣು ಹಾಕಿ ಮಣ್ಣಿನ ಮನೆ ಮಾಡ್ತಿದ್ರು. ಅದ್ ಯಾರ್ರಿ ಮನೆ ಈಗ ಯಾರು ಹಾಕ್ತಾರೆ? ಇದೆ ಅದನ್ನೆಲ್ಲ ಆತರ ಮನೆಗಳನ್ನ ಎಲ್ಲ ಈಗ RCC ಡೂಪ್ಲೆಕ್ಸ್ ನೋಡ್ಬೇಕು ನೀವು. ಅದು ಅಲ್ಲದೆ ಫೋಲ್ಡಬಲ್ ಮನೆಗಳು ಬಂದಿದಾವೆ ಈಗ. ನೀವ್ ಎಲ್ಲಿ ಬೇಕು ಅಲ್ಲಿಗೆ ಹೋಗಿ ಶಿಫ್ಟ್ ಆದ ತಕ್ಷಣ ನಿಮ್ಗೊಂದ್ ಜಾಗ ಇದ್ರೆ ಸಾಕು, ಅಲ್ಲಿ ಹೋದ ತಕ್ಷಣ ಎರಡ್ ನಟ್ ಬೋಲ್ಟ್ ಹಾಕ್ಬಿಟ್ರೆ ಮುಗಿದೋಯ್ತು, ಮನೆ ರೆಡಿ. ಅವಾಗಿನ ತರ ಎಲ್ಲ ಹಾಕ್ಬಿಟ್ರೆ ಮುಗಿದೋತ್ ಅಂತ ಹೇಳ್ರಿ. ಈ ಮನೆ ಯಾರಿಗ್ ಬೇಕು? ಅದು ಗಟ್ಟಿ ಮುಟ್ಟಿ ಮನೆ. ನೀವು ನೂರಾರು ವರ್ಷ ಇಟ್ರು ಆ ಮನೆ, ಮಣ್ಣಿನ ಮನೆ, ಅದು ಅಷ್ಟ್ ಚೀಪ್ ಆಗಿ ಮಾತಾಡ್ತೀರಿ ಮಣ್ಣಿನ ಮನೆ ಅಂತ ಹೇಳಿ. ಮತ್ತೆ ಅಲ್ರಿ ಇಡೀ ಲೈಫ್ ಲಾಂಗ್ ದುಡಿಯೋದಂತೆ. ದುಡ್ದು ಒಂದೇ ಸರ್ತಿ ಬಂದು ಜೀವನದೊಳಗೆ ಒಂದೇ ಮನೆ ಹಾಕೋದಂತೆ. ಹಂಗಲ್ಲ, ಇವಾಗ ಫೋಲ್ಡಬಲ್ ಮನೆಗಳು ಲೈಫ್ ಅಲ್ಲಿ ಒಂದ್ 20 ಮನೆ ಹಾಕ್ಬೋದಪ್ಪ. ನೀವು 20 ಮನೆ ಅವ್ರ ಮುಂದೆ ಏನು ಹೆಂಗ್ ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಆಗದ್ ನೋಡ್ರಿ. ಹಳೆ ಕಾಲದೊಳಗ ಅದಿರಿ ಇನ್ನ ನೀವು. ಹಳೆ ಕಾಲದಾಗ ಅವ್ರ ಜೀವನ ಶೈಲಿನೇ ಕರೆಕ್ಟ್ ಆಗಿತ್ತು ಬಿಡ್ರಿ. ನೀವೇನು ಆ ಊಟ ಈ ಊಟ ಅಂತ ಹೇಳ್ತೀರಿ. ಎಲ್ಲಿ ಒಟ್ಟು ಹೊಟ್ಟೆ ಅಲ್ರಿ ನೀವು ಒಪ್ಕೊಳಕ್ ತಯಾರಿಲ್ಲ. ನೀವು ಹೆಂಗಂತೀರಿ ನೀವು? ನೋಡ್ರಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಹೋಟೆಲ್ಗೆ ಹೋಗ್ರಿ, ಮೆನು ಕಾರ್ಡ್ ಕೇಳ್ರಿ, ಅವ್ನ ಏನದಪ್ಪ ಮಸಾಲ ಉದ್ದಿನ ತೂತುಡ, ಉತ್ತಪ್ಪ, ದೋಸೆ, ಸೆಟ್ ದೋಸೆ, ಅದನ್ನ ನಮ್ಗೆ ಹೇಳಕ್ ಬರಲ್ಲ. ಆದ್ರೂ ಸಪ್ಲೈಯರ್ ಹೇಳ್ತಾ ಇದ್ರೆ ಅದನ್ನ ಕೇಳೋದೇ ಒಂಥರ ಖುಷಿ ಅನ್ಸುತ್ತೆ. ಇಷ್ಟೊಂದು ವೆರೈಟಿ ಫುಡ್ ಇದೆಯಾ ಅಂತ ಹೇಳಿ. ನೀವೀಗ ತಿನ್ನೋ ಊಟ ಇಷ್ಟು ವೆರೈಟೀಸ್ 1 hour ಒಳಗಡೆ ಎಲ್ಲಿ ಮಾಯ ಆಗಿರ್ತೈತ, ಕರ್ಗೋಗ್ಬಿಟ್ಟಿರ್ತೈತ್ಯಾ. ಅವಾಗಿನ ರಾಗಿ ಮುದ್ದೆ, ಅವಾಗಿನ ಜೋಳದ ರೊಟ್ಟಿ ತಿಂದ್ರೆ ನೀವು ಬೆಳಿಗ್ಗೆ ತಿಂದಿರ ಅಂದ್ರೆ ಸಂಜೆವರೆಗೂ ಎಲ್ಲೂ ಮಿಸ್ ಕಾಡಲ್ಲ. ಅಷ್ಟು ಗಟ್ಟಿ ಮುಟ್ಟಿ ಆಗಿರ್ತಿತ್ರಿ. ನೀವೇನು ಅವಾಗಿನ ಕಾಲದೊಳಗೆ ಏನೋ ಬಿಡ್ರಿಪ್ಪ, ಗುಡ್ಡ ಕಿತ್ತಿಡ್ತಿದ್ದ ನಡೀತದ. ಅವಾಗ ಅಷ್ಟ್ ತಿನ್ಬೇಕಿತ್ತು. ಇವಾಗ ಯಾರ್ರಿ ಕೂತಲ್ಲೇ ಕೂತ್ಕೊಂತೀವಿ ನಾವು, ಕಂಪ್ಯೂಟರ್ ಮುಂದೆನೆ ಇರ್ತೀವಲ್ಲ. ನಮಗೇನಕ್ಕೆ ಶ್ರಮನೇ ಇಲ್ಲ ಅಂದ್ಮೇಲೆ ಮತ್ತೆ ಲೈಟ್ ಫುಡ್ಡೇ ಬೆಟರ್ ಬಿಡ್ರಿ. ಈಗಿನ ದುನಿಯಾಗೆ ಕರೆಕ್ಟ್ ಆಗಿರೋದಂದ್ರೆ ಲೈಟ್ ಫುಡ್ಡೇ. ಸಿಕ್ಕಂಗೆ ತಿನ್ನೋದು, ಪ್ಯಾಟ್ ಬಂತು ಅಂತೇಳಿ ಅದೇನೋ ಅಂತಾರಲ್ಲ, ಹೊಟ್ಟಿ ತುಂಬಿಸ್ಕೊಳಕ್ತೀನಿ ಆಮೇಲೆ ಹೊಟ್ಟೆ ಕರ್ಗಸಾಕ್ ಓಡಾಡ್ಬೇಕು. ಅದನ್ನ ಹೇಳಾಕ್ತಿರಿ ಅಲ್ಲ. ಈಗಿನ ಕಾಲದಲ್ಲಿ ಲೈಟ್ ಫುಡ್ ಅದು ಇದು ಅಂತ ತಿನ್ನೋದು, ಮತ್ತೆ ಜಿಮ್ ಮಾಡೋದು, ಅದು ಜಂಕ್ ಫುಡ್ ತಿನ್ನೋದು ಯಾಕೆ ಬೇಕಾಗಿತ್ತು? ಆಗಿನ ಕಾಲದ ತರ, ಹಳೆ ಕಾಲದವ್ರ ತರ ಆರಾಮಾಗಿ ಹೆಲ್ತ್ ಕಾಪಾಡ್ಕೊಂಡು ಒಳ್ಳೊಳ್ಳೆ ಪದಾರ್ಥ ಫುಡ್ ತಿನ್ಕೊಂಡ್ ಗಟ್ಟಿ ಮುಟ್ಟಿಯಾಗಿ ಅವ್ರ ಕೆಲ್ಸ ಮತ್ತ ಅವ್ರ ಕೆಲ್ಸದ ಇದನ್ನ ಹಂಗಿರ್ತಿತ್ತು. ಬಿಡ್ರಿ ಫುಡ್ ಬಗ್ಗೆ ಬಿಡ್ರಿ. ಫುಡ್ ನೀವು ಆಹಾರ ಪ್ರಿಯರ ಅನ್ಸುತ್ತೆ, ಬರ್ತಾ ಇಲ್ಲ. ಅಲ್ಲ, ಅವ್ರು ತಿನ್ನೋ ಊಟಕ್ಕೆ ಹೊಲದಲ್ಲಿ ಹೋಗಿ ಕೆಲಸ ಮಾಡಿದ್ರ ಸಂಜೆವರೆಗೂ ಮಿಸ್ಕಲ್ಲ. ಆ ತರ ಅವ್ರು ಮಾಡೋ ಕೆಲ್ಸಾನು ಹಂಗಿತ್ತು, ಅವ್ರು ಇರೋ ರೀತಿನ ಆ ತರ ಇತ್ತು. ನೋಡ್ರಿ ಇವಾಗ ನೀವು ಪದೇ ಹೊಲ ಅಂತ ಹೇಳ್ತಿದ್ರಿ. ಯಾರ್ರಿ ಹೊಲದಲ್ಲಿ ದುಡಿತಿದಾರೆ? ಇವಾಗ ಇರೋ ಎಲ್ಲಾ ಗದ್ದೆಗಳನ್ನ, ಹೊಲಗಳನ್ನ ಕಾರ್ಪೊರೇಟ್ ಸೆಕ್ಟರ್ಗೆ ಮಾರ್ಕೊಂಡು, ಶುಗರ್ ಫ್ಯಾಕ್ಟರಿ ಅವ್ರಿಗೆ ಕೊಟ್ಟು
ಕೊನೆಗೆ ಹೈವೇ ಅವುಗಳಿಗೆ ಇವುಗಳಿಗೆಲ್ಲ ಮಾರ್ಕೊಂಡು ಕಾರು ಬಾರಿ ಖರ್ಚಾಗೋಗ್ಬಿಡ್ತು ಎಲ್ಲಾ ಗದ್ದೆಗಳು ಜಮೀನುಗಳು. ಅದು ಎಲ್ಲಾ ಹಳ್ಳಿ ಎಲ್ಲಾ ಕಡೆ ಬಿಟ್ಬಿಟ್ಟು ಹಂಗ್ ಬೆಂಗಳೂರು ಆಗಲ್ಲಲ್ರಿ. ಸಿಟಿಗೆಲ್ಲ ಸೆಟ್ಲ್ ಆಗೋಗ್ಬಿಟ್ಟಿದ್ದಾರೆ. ಮೊದ್ಲಿನ ತರ ಯಾರು ರೈತರು ಕೃಷಿಕರು ಇಲ್ಲ ಈಗ. ಇದ್ದಾರೆ, ಇಲ್ಲ ಅಂತಲ್ಲ, ಆದ್ರೂ ಅಲ್ಲ ಹಳ್ಳಿಗಳ ಕಡೆ ಕೃಷಿಕರಿಲ್ಲ ಅಂದ್ರೆ ಇದ್ದಾರೆ. ಏನ್ ಮಣ್ ಬಟ್ ತಿಂತೀರೇನ್ರಿ? ಮತ್ತ್ ಹೊಟ್ಟಿಗೆ ಅನ್ನನ ತಿನ್ಬೇಕು. ಏನ್ ಮಣ್ ತಿನ್ನಕ್ ಆಗೋದಿಲ್ಲ. ಕೃಷಿಕರು ಅದು ಇದು ಎಷ್ಟೊಂದು ಕಂಪನಿ ಅದು ಇದೆಲ್ಲ ಐತಂದ್ರುನು ರೈತರಿಲ್ಲಾರ ರೈತರು ಬೆಳೆದ್ ಕೊಡ್ಲಾರ್ನ ಏನು ಬರಲ್ಲಲ್ಲ. ನೀವ್ ಎಷ್ಟೇ ದುಡ್ಡು ಕೊಟ್ರು ಏನು ಬರೋದಿಲ್ಲ. ದುಡ್ಡು ಕೊಟ್ಟು ನೀವು ಕೋಟಿ ಕೋಟಿ ಸಂಪಾದನೆ ಮಾಡಿದ್ರು ಅನ್ನನೇ ತಿನ್ಬೇಕು. ಇಲ್ಲ ರೀ. ಆದ್ರೂ ಈಗ ನೋಡ್ರಿ, ಎಲ್ಲ ಮೊನ್ನೆ ಸೈಂಟಿಸ್ಟ್ಗಳೆಲ್ಲ ಟ್ಯಾಬ್ಲೆಟ್ ಕಂಡು ಹಿಡಿದು ಬಿಟ್ಟಿದ್ದಾರೆ. ಬೆಳಗ್ಗೆ ಒಂದು ಬ್ರೇಕ್ಫಾಸ್ಟ್ ಒಂದು, ಮಧ್ಯಾಹ್ನ ಊಟಕ್ಕೊಂದು, ರಾತ್ರಿ ಊಟಕ್ಕೊಂದು ಒಂದೊಂದು ಟ್ಯಾಬ್ಲೆಟ್ ತಗೊಂಡ್ಬಿಟ್ರೆ ಮುಗಿದೋಯ್ತು ಹೊಟ್ಟೆ ತುಂಬಾ. ಏನ್ ಬೇಕು, ಯಾವ್ಯಾವ ಪೋಷಕಾಂಶಗಳು ಬೇಕು, ಯಾವ್ಯಾವ ವಿಟಮಿನ್ಸ್ ಬೇಕು, ಯಾವ್ಯಾವ ಸಪ್ಲಿಮೆಂಟರಿ ಬೇಕು, ಎಲ್ಲ ಅದು ಒಂದು ಟ್ಯಾಬ್ಲೆಟ್ ಅಲ್ಲಿ ಇರುತ್ತೆ. ಅದನ್ನೊಂದು ಟ್ಯಾಬ್ಲೆಟ್ ತಗೊಂಡು ನೀರ್ ಕುಡಿದು ಮಲ್ಕೊಂಡ್ಬಿಟ್ರೆ ಮುಗಿದೋಯ್ತು. ಫುಡ್ಡಿನ ಅವಶ್ಯಕತೆನೇ ಇಲ್ಲ ಇನ್ ಮುಂದೆ. ಇದು ಬಹಳ ದೂರ ಇಲ್ಲ, ಇದು ಬರೋದು, ಇದು ತುಂಬಾ ಹತ್ತಿರದಲ್ಲೇ ಬರುತ್ತಿದ್ದು. ಅಲ್ಲಲ್ಲ ನೀವ್ ಆತರ ಟ್ಯಾಬ್ಲೆಟ್ ತಗೊಂಡು ಅದನ್ನೇ ಊಟ ಅನ್ಕೊಂಡ್ ಆ ಟ್ಯಾಬ್ಲೆಟ್ ತಗೊಂಡ್ ಮಾಡ್ಕೊಳಂಗಿದ್ರೆ ಹಂಗಾರೆ ಈ ಕೆಲಸ ಈ ಇದು ಲೈಫ್ ಯಾಕೆ ಬೇಕಾಗಿತ್ತು? ಹಂಗಾರೆ ಸುಮ್ನೆ ಇರ್ಬೇಕಾಗಿತ್ತಲ್ಲ ಅಷ್ಟು ಟ್ಯಾಬ್ಲೆಟ್ ತಗೊಂಡ್ ಜೀವನ ಮಾಡಂಗಿದ್ರೆ. ಟ್ಯಾಬ್ಲೆಟ್ ಅಂತಂದ್ರೆ ನಿಮ್ಗೆ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹೇಳ್ತಾ ಇದೀನಿ ನಾನು. ಟ್ಯಾಬ್ಲೆಟ್ ತಗೊಂಡೇ ಬದುಕ್ಬೇಕಂತೇನಿಲ್ಲ, ಆದ್ರೂ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ ಹೇಳಿದೆ ನಾನು. ನೀವು ಊಟದ ಬಗ್ಗೆ ಅಲ್ರಿ, ನಿಮ್ ನೋಡ್ರಿ ಆವಾಗಿನ ಕಾಲದಲ್ಲಿ ಊಟದ ಬಗ್ಗೆ ಮಾತಾಡ್ತಿದ್ರಿ ನೀವು. ಅಲ್ರಿ, ಊಟದ ಬಗ್ಗೆ ಆಯ್ತು ಬಿಡ್ರಿ, ನೀರಿನ ಬಗ್ಗೆ ಹೇಳ್ರಿ. ಅವಾಗೆಲ್ಲ ಕೆರೆ ನೀರಂತೆ, ಅದ್ ಯಾವ್ದೋ ಬೋರಿನ ನೀರು, ಬಾವಿ ನೀರು, ಅಪ್ಪ ಆ ನೀರುಗಳೆಲ್ಲ ಕುಡಿತಾ ಇದ್ರ ಆಗಿನ ಕಾಲದಲ್ಲಿ. ಅಲ್ರಿ, ಆಗಿನ ಕಾಲದಲ್ಲಿ ಸಿಹಿ ಅಂತಿರಲ್ರಿ, ಬಾವಿ ನೀರು, ಹೊಳಿ ನೀರು ಎಷ್ಟು ಸಿಹಿಯಾಗಿ ಎಷ್ಟು ಶಕ್ತಿಯಾಗಿ ಒಂಥರ ಇದಿರ್ತಿತ್ತು, ಚಲೋ ನೀರು. ಇವೆಲ್ಲ ಈಗೆಲ್ಲ ಕಲುಷಿತ ನೀರು, ಒಳ್ಳೆ ಕೆಟ್ಟ ಅದೆಲ್ಲ ಫಿಲ್ಟರ್ ಮಾಡಿ ಫುಲ್ಲು ಎಲ್ಲ ಏನು ಇಲ್ದೇ ಇರೋಂತ ನೀರ್ ಕುಡಿತೀರಿ. ಇದು ಬೆಟರ್ ಇರ್ತೇನ್ರಿ ನಿಮಗ್? ಆರೋ ವಾಟರ್ ಕುಡಿತೀವ್ರಿ ನಾವು. ಆತರ ಇತ್ತರಲ್ಲ ನೀರು. ಆರೋ ವಾಟರ್ ಅದಾಗ ಯಾವ ಮಿನರಲ್ಸ್ ಇರೋದಿಲ್ಲ. ಮಣ್ಣು ಅವಾಗ ಇರ್ತಿತ್ತು ಮಿನರಲ್ಸ್, ಅದು ಇದು ಎಲ್ಲಾ ಶಕ್ತಿ ಇರ್ತಿತ್ತು. ಒಂದ್ ನೀರ್ ಕುಡಿದ್ರು ಆ ನೀರಲ್ಲೇ ಹೊಟ್ಟೆ ತುಂಬೇಕನ್ನ ಅಷ್ಟು ಟೇಸ್ಟಿ ಆಗಿರ್ತಿತ್ತು. ಇವಾಗ ಏನೈತ್ರಿ ನಿಮ್ಮ ಮಿನರಲ್ ವಾಟರ್ ಒಳಗ? ಬಾವಿ ಪಕ್ಕದಲ್ಲೇ ಎಮ್ಮೆ ತೊಳದ್ದೆ, ಬಟ್ಟೆ ಒಗದೆ, ಅದೇ ಬಟ್ಟೆ ಒಗ್ದಿರೋ ನೀರು ಮತ್ತೆ ಬಾವಿಗೆ ಹೋಗ್ಬಿಡೋದು ನೀರು. ಅದು ಎಮ್ಮೆ ತೊಳೆದಿರೋ ನೀರು ಬಾವಿಗೆ ಹೋಗುತ್ತೆ, ಅದೇ ನೀರು ಟೇಸ್ಟ್ ಸೂಪರ್. ವಾ ಅಲ್ರಿ, ಬಾವಿ ಒಳಗ್ ಯಾವ ಹೋಗಿ ಎಮ್ಮೆ ಬೀಳ್ತಾವ್ರಿ? ನೀವು ಏನ್ ಮಾತಾಡ್ತೀರಿ? ಬಾವಿ ಒಳಗಲ್ರಿ, ಬಾವಿಯಿಂದ ನೀರ್ ಸೇದೋದು, ಬಾವಿ ಕಟ್ಟೆ ಪಕ್ಕದಲ್ಲಿ ನೀರ್ ಎಮ್ಮೆ ತೊಳೆಯೋದು. ಬಾವಿ ಅಂದ್ರೆ ಚಿಕ್ಕ ಇಷ್ಟಿಷ್ಟೇ ಇರೋದಿಲ್ಲ ನಿಮಗ. ಇಡೀ ಊರ್ ಜನಾನ ಬಂದ್ ನೀರ್ ತಗೊಂಡ್ರು ಅದು ಕಡಿಮೆ ಆಗೋದಿಲ್ಲ. ಅಷ್ಟು ದೊಡ್ಡ ದೊಡ್ಡ ಬಾವಿ ಇರ್ತಾವು. ಅಲ್ಲಿ ಹೋಗಿ ಜನ ಹೋದ್ರ ಬಿಡ್ರಿ. ನಾವೇನ್ ಹಳ್ಳಿ ಕಂಡಿಲ್ವಾ, ಹಳ್ಳಿಲೇ ಬೆಳೆದಿರೋದು ನಾವು. ಹಳ್ಳಿ ಬಗ್ಗೆ ಹೇಳ್ತಾ ಇದೀನಿ. ಮತ್ತೆ ನೋಡ್ರಿ, ಹಳ್ಳಿನ ಎಷ್ಟು ಇಂಪ್ರೂವ್ಮೆಂಟ್ ಆಗಿದೆ ಇವಾಗ. ಹರ್ ಘರ್ ಜಲ್ ಯೋಜನಾ ಅಂತೇಳಿ ಮನೆ ಮನೆಗೆ ನಲ್ಲಿ ತಂದಿದ್ದಾರೆ. ಹೌದಾ? ಅದೇ ಇವಾಗ ಇಷ್ಟೆಲ್ಲಾ ಫೆಸಿಲಿಟಿ ಕೊಟ್ಟ ಹಳೆ ಕಾಲದ ಸಂಪ್ರದಾಯನೆಲ್ಲ ಹಾಳು ಮಾಡಿ ಇವಾಗೆಲ್ಲ ಏನು ಹಾಳಾಗಿಲ್ಲ. ನೀವು ಇನ್ನು ಅಲ್ಲೇ ಕೂತ್ಕೊಂಡಿದ್ದೀರಾ, ನೀವು ಇನ್ನು ಮುಂದ್ ಬಂದಿಲ್ಲ ಅಷ್ಟೇ. ಇವಾಗಿನ ಟೆಕ್ನಾಲಜಿ, ಇವಾಗಿನ ಲೈಫ್ ಸ್ಟೈಲ್, ಇವಾಗಿನ ಏನಿಲ್ರಿ, ಏನು ನೀವು ನೋಡಿಲ್ಲ. ಅದನ್ನೆಲ್ಲ ಅಲ್ಲಿ ಹೇಳ್ತಾ ಕೈಗೆ ಕಾಲಿಗೆ ಸಿಗುವಂತದ್ ನೀವು ಹೇಳ್ತೀರಿ ಅಷ್ಟೇ. ಬಟ್ ಹಿಂದಿನ ಕಾಲದ ಜನ ಯಾವ ತರ ಇದ್ರು, ಏನ್ ಮಾಡಿದ್ರು, ಅವ್ರ ಏನ್ ತಿಂತಿದ್ರು? ಹೌದ್ರಿ, ಏನ್ ಮಾಡಿದ್ರಿ ಹೇಳ್ರಿ? ಹಳೆ ಕಾಲದ ಜನ ಏನ್ ಮಾಡಿದ್ರಿ ಹೇಳ್ರಪ್ಪ? ನನಗೆ ಏನಾಯ್ತು? ಏನಾದ್ರು ಕೊಡುಗೆ ಕೊಟ್ರ? ಇಲ್ಲ. ಕೊಡುಗೆ ಅಲ್ರಿ, ಆಯ್ತಾಯ್ತು, ನೀವು ಕೊಡುಗೆ ಈ ತರ ಎಲ್ಲ ಹೇಳ್ತಿರಲ್ಲ ಕೊಡುಗೆ ಅಂತ ಹೇಳಿ. ಅವಾಗ ನೋಡ್ರಿ, ಒಂದ್ ಮದ್ವೆ ಆದ್ರ ಗಂಡ ಹೆಂಡತಿ ಅಂತ ಸಂಬಂಧ ಇಟ್ಕೊಂಡು ಅಷ್ಟ್ ಏನೇ ಜಗಳ ಬರ್ಲಿ, ಏನೇ ಇದು ಬರ್ಲಿ, ಅವ್ರ ಹತ್ರ ಪ್ರೀತಿ, ವಿಶ್ವಾಸ, ನಂಬಿಕೆ ಇರ್ತಿತ್ತು. ಇವ್ರ ಮಧ್ಯೆ ಏನೈತ್ರಿ? ಬರೇ 2 ದಿನ ಇರ್ತ. ಇವತ್ ಮದ್ವೆ ಆಗ್ತಾರ, 2 ದಿನ ಇರಂಗಿಲ್ಲ, ಡಿವೋರ್ಸ್ ತಗೊಂಡ್ ಹೋಗ್ತಾರ. ಏನ್ ಹೇಳ್ತೀರಿ? ನೀವ್ ಹಳೆ ಕಾಲದೊಳಗ ಇನ್ನೂ ಇದ್ರೊಳಗದ್ರಿ, ನೀವು ಕಟ್ಟುಪಾಟ್ನಾಗದ್ರಿ. ಅವ್ನ್ ಚಾಯ್ಸ್ ಐತಿ, ಅವಳಿಗೆ ಚಾಯ್ಸ್ ಐತಿ. ಮದ್ವೆ ಆಗಿರೋ ಹುಡುಗಿಗಾಗಿರ್ಬೋದು, ಇಬ್ಬರಿಗೂ ಚಾಯ್ಸ್ ಐತಿ. ಅಕಸ್ಮಾತ್ ಅವ್ರಿಗೆ ಇಬ್ಬರ ನಡುವೆ ಸಾಮರಸ್ಯ ಹೊಂದಿಲ್ಪ ಅಂತಂದ್ರೆ ಅವಳಿಂದ ವಿಚ್ಛೇದನ ತಗೊಂಡು ಹೊರಡ್ಬಹುದು. ಅದ್ರಲ್ಲಿ ಎಲ್ಲಿ ಬಂತ ನೋಡ್ರಿ? ಅದ್ರಲ್ಲಿ ಏನ್ ನಂಬಿಕೆ ಬಂತು, ಏನ್ ಪ್ರೀತಿ ಬಂತು? ಹಂಗಾರೆ ಯಾಕೆ ಮದ್ವೆ ಆಗ್ಬೇಕಾಗಿತ್ತು? ಹಂಗೆ ಇರ್ಬೇಕಾಗಿತ್ತು ಸಿಂಗಲ್ ಆಗಿ. ಅಲ್ರಿ, ಒಂದ್ ಗಂಡಿಗೆ ಒಂದ್ ಹೆಣ್ಣು ಅವಶ್ಯಕತೆ ಇರೋದ್ರಿಂದಾನೇ ತಾನೇ ಪ್ರೀತಿ ಮಾಡಿ ಮದ್ವೆ ಆಗೋದು. ಇವ್ರಿಗೆ ಇಬ್ಬರಿಗೆ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಟ್ಟು ಡೈವರ್ಸ್ ಆಗಿ ಬೇರೆ ಮಾಡ್ಕೊಂತಾರೆ. ಆ ಪ್ರೀತಿ ಎಲ್ಲಿ ಹೋಯ್ತು? ಮಾರಾಟಕ್ಕಿದೆ ಬಿಡ್ರಿ. ಇವತ್ತು ಪ್ರೀತಿ ಗೀತಿ ಯಾರು ನೋಡ್ತಾರ್ರಿ? ದುಡ್ಡು ಹೋಯ್ತು. ಅದೇ ಈಗ ಅದೇ ದುಡ್ಡು, ಈಗ ಬರೀ ದುಡ್ಡಿಗೆ ಬೆಲೆ ಕೊಡ್ತಾರ. ಅವಾಗ ಅದು ಇದ್ದಿದ್ದಿಲ್ಲಲ್ರಿ, ಬರೀ ₹1 ಅವಾಗ ದುಡ್ಡೇ ಇರ್ಲಿಲ್ಲ. ಅಲ್ರಿ, ಅವಾಗ ದುಡ್ಡು ಇರ್ಲಿಲ್ಲ. ಅವಾಗ್ಲೂ ದುಡ್ಡು ಇದ್ದಿದ್ರೆ ಅವಾಗ್ಲೂ ದುಡ್ಡಿಗೆನೆ ವ್ಯಾಲ್ಯೂ ಕೊಟ್ರು ಅವ್ರು. ಅವಾಗ ದುಡ್ಡು ಇರ್ಲಿಲ್ಲ ಅಷ್ಟೇ. ಅವಾಗ ದುಡ್ಡು ಇರ್ಲಿಲ್ಲ. ಅವಾಗ ₹1 ₹2ಗೆ ಅವರು ಎಲ್ಲಾ ಅವ್ರ ಏನ್ ಬೇಡ ತಗೊಂಬಂದ್ ತಿಂತಿದ್ರು.
1 ರೂಪಾಯಿ 2 ರೂಪಾಯಿಗೆಲ್ಲ ಹೊಲ ಮನೆ ಎಲ್ಲ ಖರೀದಿ ಮಾಡ್ಕೊತಿದ್ರು. ಇವಾಗ ಏನೈತಿ 1 ರೂಪಾಯಿಗೆ ನೆಟ್ಟಿಗೆ ಒಂದ್ ಏನು ಸಿಗುದಿಲ್ಲ. ಹೇಳ್ಬೇಕಂದ್ರ ಅವಾಗ 12 ರೂಪಾಯಿ ಇದ್ರು ಅವ್ರು ಒಂಥರ ಶ್ರೀಮಂತಕ್ಕೆ ಸಮ ಅವ್ರು. ಅವಾಗಿನ್ನ ಜಗತ್ತಿಗೆ ಭಾರತ ದೇಶ ತೆರೆದುಕೊಂಡಿರ್ಕಿಲ್ಲ, ಅವಾಗ ಹಣದುಬ್ಬರನು ಕಡಿಮೆ ಇತ್ತು, ಮಾಡ್ಕೊಂಡಿದ್ದಾರೆ ಇರ್ಬೋದು. ಅವಾಗ ಹೆಂಗಿತ್ತು, ಕಾಸಿಲ್ಲ ಅಂದ್ರೆ ಅವ್ರ ಹತ್ರ ಇರೋ ಅಲ್ರಿ ಅವ್ರು ಜೋಳನೋ ಏನೋ ಒಂದ್ ಕೊಟ್ಟು ಬೇರೆ ವಸ್ತು ತಗೊಬರ್ತಿದ್ರು. ಅವಾಗ ಅದಕ್ಕೇನೋ ಅಂತ ಹೇಳ್ತಾರೆ, ವಸ್ತು ವಿನಿಮಯ ಇತ್ತು. ಇವಾಗ ಎಲ್ಲೈತೆ ಇದು? ಇವಾಗ ಎಲ್ರು ಜೋಬಲ್ಲಿ UPI ಪೇಮೆಂಟ್ಸ್ ಇದಾವೆ, ಅಲ್ರಿ ಬ್ಯಾಂಕ್ಸ್ ಇದೆ. ವಸ್ತು ವಿನಿಮಯ ಇತ್ತು, ಅವಾಗ ವಸ್ತು ವಿನಿಮಯ ಇತ್ತು. ಈಗ ನಮ್ಮ ಮನೇಲಿ ಏನಾದ್ರು ನಾವು ಹೊಲ ಐತಿ, ಇಷ್ಟು ಎಲ್ಲಾ ಜೋಳ ಬೆಳಿತೀವಿ ಅಂದ್ರ ನಾವ್ ಒಂದ್ ವಸ್ತು ಖರೀದಿ ಮಾಡ್ಬೇಕಂದ್ರ ಹೋಗಿ ಜೋಳ ದುಡ್ಡು ಇರ್ಲಿಲ್ಲ ಅಂದ್ರೆ ಜೋಳ ಕೊಟ್ಟು ಖರೀದಿ ಮಾಡ್ಕೊಂಡ್ ಎಲ್ಲಾ ನಮ್ಗ್ ಬೇಕಾಗಿರೋ ವಸ್ತು ಸಿಗ್ತಿತ್ತಲ್ರಿ. ನಮ್ಗ್ ಬೇಕಾಗಿರೋ ತರಕಾರಿ ಆತ ಏನೇ ಆಗಿರ್ಬೋದು, ಈಗ ಸಂತಿ ಏನೇ ತರಬೇಕು, ಬೆಲ್ಲ ಸಕ್ಕರೆ ಏನೇ ಬೇಕಂದ್ರು ಇದನ್ ಕೊಟ್ಟು ನಾವ್ ತಗೊಂಡ್ಬರ್ತಿದ್ವಲ್ಲ. ಅಲ್ರಿ ಇವಾಗ ಐತಲ್ರಿ, ನಿಮ್ಗ್ ವಸ್ತು ವಿನಿಮಯ ಯಾಕೆ ಬೇಕ್ರಿ? ವಸ್ತು ವಿನಿಮಯ ಅನ್ನಕ್ ಯಾರ ಹತ್ರನು ಏನ್ ವಸ್ತು ಇಲ್ಲ. ಈ ಕೊಟ್ಟು ತಗೊಂಬರಾಕಂತೂ ಆಗಂಗಿಲ್ಲ. ಪಾಕೆಟ್ ಒಳಗ ಇಟ್ಟಿದೀವಲ್ರಿ ನಾವು UPI ಪೇಮೆಂಟ್ಸ್. UPI ಏನೈತ್ರಿ? ಬರೀ UPI ಪೇಮೆಂಟ್ಸ್ ಐತೆ ನಮ್ಮ ಹತ್ರ, ಅಕೌಂಟ್ಸ್ ಐತೆ, ಇಮಿಡಿಯೇಟ್ ಆಕ್ಸೆಸಿಬಲ್ ಪೇಮೆಂಟ್ಸ್ ಇದಾವೆ. ಎಲ್ಲಿ ಒಂದ್ ಕ್ಲಿಕ್ ಅಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ದುಡ್ಡು. ಈಗ ಯಾಕೆ ಬೇಕು ವಸ್ತು ವಿನಿಮಯ? ನಮ್ಮ ಹತ್ರ ಇಲ್ದಿರೋದಂತಾನೆ ಕೊಳ್ಕೊಳಕ್ ನಾವ್ ಮಾರ್ಕೆಟ್ ಹೋಗೋದು. ನಮ್ಮ ಹತ್ರ ಇರೋದನ್ನ ಯಾಕೆ ನಾವ್ ಆಚೆ ಕೊಡ್ಬೇಕು? ಅದು ಆಗಿನ ಕಾಲದಲ್ಲಿ ದುಡ್ಡು ಇರ್ಲಿಲ್ಲ, ಅವ್ರಿಗೆ ವ್ಯಾಪಾರಕ್ಕೆ ಮತ್ತೆ ವ್ಯವಹಾರಕ್ಕೆ ಒಂದು ಮಾರ್ಗ ಇರ್ಲಿಲ್ಲ. ಹಂಗಾಗಿ ಅವ್ರ ವಸ್ತುಗಳನ್ನ ಕೊಟ್ಟು ವಸ್ತುಗಳಿಂದ ಮತ್ತೆ ಖರೀದಿ ಮಾಡ್ಕೊಂಡ್ ಬರ್ತಾ ಇದ್ರು. ಇವಾಗ ದುಡ್ಡಿದೆ, ಬೇಜಾನ್ ದುಡ್ಡು ಐತೆ, ಕೊಡ್ತೀವಿ ತರ್ತೀವಿ. ದುಡ್ಡು ಐತಿ ಅಂತ ದುಡ್ಡು ತಿನ್ನಕ್ ಆಗೋದಿಲ್ರಿ. ಅಲ್ಲ 100 ವರ್ಷ ಬದುಕ್ತೀರ, ಬರೀ 50-60 ವರ್ಷ ಬದುಕಿದ್ರೆ ಸಾಕು ಅಂತೀರಿ ನೀವು. ನೋಡಿ, ನೀವು ಹೇಳೋ ಪ್ರಕಾರ ಬರೀ ದುಡ್ಡು 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 ಅಂತೀರಿ. ಆ ದುಡ್ಡು ಏನ್ ನಿಮ್ಗೆ ಏನು ತಂದ್ ಹಾಕಲ್ಲ. ನೀವೇನು ಆ ದುಡ್ಡು ಕುತ್ಕೊಂಡ್ ತಿಂದ್ರೆ ಆಯ್ತು ಬಿಡ್ರಿ, ನೀವು ಹಳೆ ಕಾಲದಲ್ಲಿ ಇದಿರಲ್ಲ. ಈಗಿನ ಕಾಲದಲ್ಲಿ ನೀವು ಬದುಕ್ತಿದ್ದಿರ್ತಾನೆ ವಿತೌಟ್ ದುಡ್ಡು. 1 ದಿನ 2 ದಿನ ಇದ್ ತೋರಿಸಿ ನೋಡೋಣ. ಇರ್ಬೋದ್ರಿ, ಹಳ್ಳಿ ಕಡೆ ಏನ್ ಇರಕ್ಕಾಗಲ್ಲ ವಿತೌಟ್ ದುಡ್ಡು. ಆಗಲ್ಲ ರೀ. ದುಡ್ಡು ನಿಮ್ಗೇನೋ ಫುಡ್ ಒಂದ್ ಮನೇಲಿ ಏನೋ ಚೆನ್ನಾಗಿದ್ರೆ ಫುಡ್ ಕೊಡ್ಬೋದು, ಇಲ್ಲಾಂದ್ರೆ ಫುಡ್ಗುನು ದುಡ್ಡು ಬೇಕು. ಗೊತ್ತಾಯ್ತಾ? ದುಡ್ಡಿಂದ ಕೊಳ್ಕೊಳಕ್ ಆಗದೆ ಇರೋದು ಯಾವ್ದು ಇಲ್ಲ. ಅಲ್ಲ, ದುಡ್ಡು ಬದುಕಕ್ ಅಷ್ಟೇ ಬೇಕು ಹೊರತು ದುಡ್ಡೇ ಜೀವನ ಅಲ್ಲ. ಪ್ರೀತಿ ಮೇನ್ ಆಗಿ, ಪ್ರೀತಿ, ವಿಶ್ವಾಸ, ನಂಬಿಕೆ. ಬಿಡ್ರಿ, ನೀವೆಲ್ಲ ಹಳೆಯ ಕಾಲದ್ದೆಲ್ಲ ಹೇಳ್ಬೇಡ್ರಿ ನನ್ ಮುಂದೆ. ಮೊನ್ನೆ ಅವನು ಒಬ್ಬ ಪಾಪ ರಿಕ್ಷಾ ಮೇಲೆ ಅಲ್ಲೇ ಒಂದು ಆಟೋ ಮೇಲೆ ಬರ್ದಿದ್ದ, ಪಾಪ ಪುಣ್ಯ ಪುಸ್ತಕದ ಮೇಲಂತೆ, ದುಡ್ಡಿದ್ರೆ ದುನಿಯಾ ಮೇಲಂತೆ. ಹೆಂಗ್ರಿ ನೋಡ್ರಿ ಎಂತೆಂತ ಮಾತುಗಳು ಇವಾಗ. ಪಾಪ ಪುಣ್ಯ ಎಲ್ಲ ಪುಸ್ತಕದ ಮೇಲೆ, ಅವು ದುಡ್ಡಿದ್ರೆ ಮಾತ್ರ ದುನಿಯಾ ಮೇಲೆ. ಬರೀ ದುಡ್ಡಿಗೆ ಬೆಲೆ ಕೊಟ್ಟು ಮನುಷ್ಯತ್ವನೇ ಮರ್ತ್ ಬಿಡಾಕತ್ತಾರ. ಬಟ್ ಅವಾಗ ಹಂಗ ಇರ್ದಿದ್ದಿಲ್ಲ. ಅವ್ರು ದುಡ್ಡಿಗೆ ಬೆಲೆ ಕೊಡ್ತಿದ್ದಿಲ್ಲ, ಮನುಷ್ಯತ್ವಕ್ಕೆ ಬೆಲೆ ಕೊಡ್ತಿದ್ರು. ಅಲ್ಲಿ ಇಲ್ದಿರೋದ್ ಬಗ್ಗೆ ಮಾತಾಡ್ತಿರಲ್ಲ ನೀವು. ಅವಾಗ ವ್ಯಾಲ್ಯೂನೇ ಇರ್ಲಿಲ್ಲ, ಮೌಲ್ಯನೇ ಇರ್ಲಿಲ್ಲ. ದುಡ್ಡಿಗೆ ಅದರದೇ ಆದ ವ್ಯಾಲ್ಯೂ ಇರ್ಲಿಲ್ಲ. ಯಾಕಂದ್ರೆ ಅವಾಗ ಮೌಲ್ಯ ಇರ್ಲಿಲ್ರಿ. ಅಲ್ಲ, ಅವಾಗಿನ ಕಾಲಕ್ಕೆ ಅವ್ರ ದುಡ್ಡಿಗೆ ಎಷ್ಟು ಬೆಲೆ ಕೊಡ್ಬೇಕು ಅಷ್ಟು ಕೊಡ್ತಿದ್ರಲ್ಲ. ಹಂಗಾರ ದುಡ್ಡು ಇಲ್ಲ ಅಂತ ಹೇಳಿ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ. ನನಗ್ ದುಡ್ಡು ಬೇಕು, ನಂಗ್ ದುಡ್ಡು ಬೇಕು ಅಂತ ಅನ್ಲಿಲ್ಲಲ್ಲ ಅವರು. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ರು. ಅಲ್ರಿ, ಈಗ ನೀವ್ ಹಂಗ ಈಗ ಹಳೆ ಕಾಲದ ಮಾತಾಡ್ತಿರ್. ಬರೀ ಈಗಿನ ದುನಿಯಾದೊಳಗ್ ಜಸ್ಟ್ 1-2 ದಿನ ನೀವು ಗೊತ್ತಿಲ್ದೇ ಇರೋ ಊರೊಳಗ್ ನಿಂತ್ಕೊಂಡು, ಊರೊಳಗ್ ಇದ್ದ ಕಾಸ ವಿತೌಟ್ ಮನಿ ಪವರ್ ನೀವೇನ್ರ ಮಾಡ್ಲಿಕ್ಕೆ ಆಗ್ತದೆ ನಿಮ್ಗ? ಇದು ನೋಡ್ರಿ, ಇದ್ದು ದುಡ್ಕೊಂಡ್ ತಿನ್ಬೇಕು. ದುಡ್ಡು 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 ಅಂತ ದುಡ್ಡೇ ಎಲ್ಲ ಆಗಿರ್ಬಾರ್ದು. ಆಯ್ತು, ದುಡ್ಡನ್ನೇ ಎಷ್ಟು ದ್ವೇಷಿಸ್ತೀರಾ ಅಂತಂದ್ರೆ, ದುಡಿತೀನ ಅಂತಂದ್ರೆ ದುಡ್ಡ ಮೇಲೆ ಪೇಮೆಂಟ್ ಏನಕ್ಕೆ ತಗೊಂತೀರಾ? ಮತ್ತೆ ಅಲ್ರಿ, ದುಡ್ಡು ಎದಕ್ ತಗೋತೀರಾ, ಪೇಮೆಂಟ್ ಎದಕ್ ತಗೋತೀರಾ ಅಂದ್ರೆ ದುಡ್ಡು ಬೇಕು. ಆದ್ರೆ ದುಡ್ಡೇ ಜೀವನ ಆಗ್ಬಾರ್ದು. ದುಡ್ಡು ಈಗ ನೋಡ್ರಿ, ಹಂಗಾರ ನೀವು ಹೊಟ್ಟೆ ಹೆಸರು ದುಡ್ಡು ತಿನ್ರಿ, ಹಂಗಾರ ನೋಡೋಣ. ಆಯ್ತು ಬಿಡ್ರಿ, ನಾನ್ ದುಡ್ಡು ಕೊಟ್ಟು ಒಂದ್ ಟ್ಯಾಬ್ಲೆಟ್ ತರ್ತೀನಿ, ಟ್ಯಾಬ್ಲೆಟ್ ತಗೊಂತೀನಿ ನಾನು, ವಿಟಮಿನ್ ಟ್ಯಾಬ್ಲೆಟ್. ಅಷ್ಟೇ, ಅದೇ ನಿಮ್ಗೆ ಸರಿ. ಅಲ್ಲಿ ಹಳೆ ಕಾಲದಲ್ಲಿ ಹಿಂಗಿದ್ರು, ಈ ತರ ಇದ್ರ ಅವ್ರ ಹೆಲ್ತ್ ಹೆಂಗ್ ಕಾಪಾಡ್ಕೋಬಹುದು, ಅವ್ರ ತರ ಹೆಂಗಿರ್ಬೋದು. ಮೊದ್ಲಿನ ಕಾಲದಲ್ಲಿ ಏನ್ರಿ, ಕಾಲ್ರಾ, ಪ್ಲೇಗು, ಮಲೇರಿಯಾ ಏನೇ ಬಂದ್ರು ಮನೇಲಿ ಸತ್ರೆ ಹೊರಗಡೆ ಗೊತ್ತಾದ್ರೆ ಮನೆಯವ್ರಿಗೆ ಬೇರೆಯವ್ರು ಸೇರಿಸ್ಕೊಳ್ಳಲ್ಲ ಅಂತೇಳಿ ಮನೆಯಲ್ಲೇ ಮಣ್ಣು ಮಾಡಿರೋರು. ಮನೆ ಹಿತ್ಲಲ್ಲಿ, ಮನೆ ಅಲ್ಲಿ ಇಲ್ಲಿ, ಮನೆ ಮುಂದ್ಗಡೆನೆ ತೆಗ್ದು ಮಣ್ಣು ಮಾಡಿ ತೆಗ್ದು ಸಮಾಧಿ ಮಾಡಿರೋದು ಎಷ್ಟಿಲ್ಲ ನನ್ನ ಕಣ್ ಮುಂದೆ. ನನ್ನ ಪೂರ್ವಜರೆಲ್ಲ ಹೇಳೋದನ್ನ ಕೇಳಿದಿನಲ್ಲ. ನನ್ ಪ್ಲೇಗ್ ಬಂತು, ಮನೇಲಿ ಒಂದ್ ಇಲಿ ಸತ್ ಬಿದ್ರೆ ಟ್ರೀಟ್ಮೆಂಟ್ ಇರ್ಲಿಲ್ಲ. ಇವಾಗ ಪ್ರತಿಯೊಂದಕ್ಕೂ ಟ್ರೀಟ್ಮೆಂಟ್ ಇದೆ. ಇಲ್ಲಿ ಬರ್ತಾ ಇದೆ ಅಂದ್ರೆ ಅದಕ್ಕೆ ವ್ಯಾಕ್ಸಿನ್ ಕಂಡು ಹಿಡಿತಾನೆ ಇರ್ತಾರೆ. ಇಮಿಡಿಯೇಟ್ ಹಿಂಗ್ ಒಂದ್ ಬಂತು ಅಂತಂದ್ರೆ ಟ್ರೀಟ್ಮೆಂಟ್ ಐತಿ ಅಂತ ಹೇಳ್ತಾರೆ. ಅದೇ ಡಾಕ್ಟರ್ಗಳು ಯಾವ ಸಾಯೋ ಇಂಜೆಕ್ಷನ್ ಕೊಟ್ಟು ಇದನ್ ಮಾಡ್ತಾರ. ಅದಕ್ಕೆ ಟ್ರೀಟ್ಮೆಂಟ್ ಐತಿ ಅಂತ ಹೆಂಗ್ ಹೇಳ್ಕೊಂಡ್ ಕುಂದಿರ್ತೀರಿ. ಬಟ್ ಆಗಿನ ಕಾಲದಲ್ಲಿ ಆತರ ಇದ್ದಿದ್ದಿಲ್ಲಲ್ಲ. ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಟ್ಟವ್ರು ಈ ಟ್ರೀಟ್ಮೆಂಟ್ ಇನ್ನ ಕರೆಕ್ಟ್ ರೀತಿ ಎಲ್ಲಾರು ಮಾಡ್ತಿದ್ರು. ಇವಾಗ ಅದನ್ನೂ ಇಲ್ಲ. ನೀವು ದುಡ್ಡು ಕೊಟ್ರ ಸಹಿತ ಸರಿಯಾಗಿ ನಿಮಗೆ ಟ್ರೀಟ್ ಮಾಡಕ್ ತಯಾರಿಲ್ಲ ಈಗಿನ ಕಾಲದ ಈಗಿನ ಇದ್ರಲ್ಲಿ. ಏನ್ ಹೇಳ್ತೀರಿ ಬಿಡ್ರಿ.
ಎಲ್ಲಾ ಏನ್ ಹೇಳಿದ್ರು ಏನಕ್ಕೂ ಒಂದೊಂದ್ ಹೇಳ್ಬಿಡ್ತೀರಿ ನೀವು ಸೈಡ್ ಅಲ್ಲಿ ಎಲ್ಲಾರಿ ಎಂತೆಂತ ದೊಡ್ಡ ಇರೋದ ದೊಡ್ಡ ನಿಜ ರೀ, ಹಾಸ್ಪಿಟಲ್ಗಳಿದಾವ. ನೀವ್ ಒಪ್ಕೊಳಕ್ ಅಲ್ರಿ ಪ್ರತಿದಿನ ಸಾಯೋದಾಗಿದ್ರೆ ಭೂಮಿ ಮೇಲೆ ಜನನೇ ಇರ್ಬಾರ್ದು, ಎಲ್ರಿಗೂ ಕೆಮ್ಮು ಕಫ ಶೀತ ನೆಗಡಿ ಅಲ್ರಿ. ಆಗೇ ಆಗುತ್ತೆ, ಮತ್ತ್ ಎಲ್ರು ಒಂದ್ ಹಾಸ್ಪಿಟ್ಲ್ಗೆ ದಿನಕ್ಕ ಹೋಗ್ತಾರೆ, ಹೋದ ತಕ್ಷಣ ವಿಷದ ಇಂಜೆಕ್ಷನ್ ಹೊಡೆದ್ಬಿಟ್ಟು ಸಾಯಿಸೋದಾಗಿದ್ರೆ ಲಕ್ಷಾಂತರ ಜನ ಸಾಯಕತ್ತಾರಲ್ರಿ, ನೀವೆಲ್ಲಿ ನಿದ್ದೆ ಮಾಡಾಕ್ತಾರೇನ್ರಿ? ಮತ್ತ ದಿನಕ್ ಲಕ್ಷಾಂತರ ಜನ ಅವ್ರಿಗೆ ಸಾಯಕತ್ತಾರ. ಯಾವ ಬಂದಿರ್ತದೆ ಏನೋ ಕ್ಯಾನ್ಸರ್ ಎಂತದ ಮತ್ತೆ ಯಾವ್ದು ಬಂದಿರ್ತಾವ, ಮತ್ತ್ ಹಂಗಾಗಿ ಅದೇ ಸತ್ತು ಕ್ಯಾನ್ಸರ್ ಹೋಗ್ತಾವ ಎಲ್ಲಿಂದ ಪಟಕ್ ಪಟಕ್. ಬರ್ತೈತಿ? ಆ ಕ್ಯಾನ್ಸರ್ ಎಲ್ಲಿಂದ ಬರ್ತೈತಿ? ನೀವು ತಿನ್ನೋ ಕಲುಷಿತ ಊಟ, ನೀವಿರೋ ರೀತಿ ನೀತಿ ಕರೆಕ್ಟ್ ಇಲ್ದಿರೋದಕ್ಕೆ ಅವೆಲ್ಲ ಕಾಯಿಲೆಗಳು ಬರಾಕತ್ತಾವ. ಮತ್ ಅವಾಗ ಪ್ಲೇಗ್ ಮಲೇರಿಯಾ ಹೆಂಗ್ ಬಂದಿತ್ತು? ಅವು ಮಲೇರಿಯಾ ನೋಡ್ರಿ, ಅವು ಎಲ್ಲ ಅಷ್ಟೊಂದೇನ್ ಎಲ್ಲೂ ಕಂಡು ಬಂದಿಲ್ಲ. ಬರ್ತಿತ್ತು ಸಾಮಾನ್ಯ ಜ್ವರ ಅಂತಾವ್ ಇಂತಾವ್ ಬರ್ತಿದ್ದು ಬಿಟ್ರ ಈ ತರ ಕಡಿಮೆ ಆಗಿನ ಕಾಲ. ಎಲ್ಲದಿರಿ ನೀವು? ಪ್ಲೇಗು ಮಲೇರಿಯಾ ಕಾಲ್ರಾ ನಮ್ದು ಒಂದೊಂದ್ ಸರ್ತಿ ಇತಿಹಾಸ ಪುಟದೊಳಗ ಅದ ಪ್ಲೇಗು ಕಾಲ್ರಾ ಮಲೇರಿಯಾ ಮಾಡಿದಂತ ಅವತ್ತ ಅವಾಂತರ ಭಯಂಕರ ಅವಾಂತರಗಳು ಅವು. ಅವ್ ಹೆಂಗ್ ಬಂದು ಹಂಗಾರ? ಅವಾಗೂ ಸ್ವಲ್ಪ ಮನುಷ್ಯ ಕಲಿಯುಗಕ್ಕೆ ಪಾತಾಳಕ್ಕೆ ಕುಸಿದಿತ್ತೇನೋ ಹಂಗದ್ರ ಜನಗಳ ಮನಸ್ಸಾಕ್ಷಿ ಆತ್ಮವಿಶ್ವಾಸ ಎಲ್ಲ. ಅದೇ ರೀ, ಮತ್ತ ಅವು ಆದ್ರೂ ಕಡಿಮೆ ಆಗ್ತಿದ್ವಲ್ಲ. ಬಟ್ ಇದು ಹಂಗನ ಅಲ್ಲಲ್ಲ. ಕಡಿಮೆ ಅಲ್ರಿ, ಪ್ಲೇಗ್ ಬಂತಂದ್ರೆ ಕಲಾಸ್. ಈಗ ಇನ್ನ ಒಂದೆರಡು ಇಂಜೆಕ್ಷನ್ ಕೊಟ್ಟು 3 ತಿಂಗಳು ಸಾಯ ಮನುಷ್ಯ 1 ವರ್ಷ ತಗೊಂಡ್ ಹೋಗ್ಬೋದು. ಅವಾಗ ಎಲ್ಲಿತ್ತು? ಪ್ಲೇಗ್ ಬಂತು, ಯಾರ್ದೋ ಮನೇಲಿ ಇಲಿ ಸತ್ ಬಿತ್ತು ಅಂತಂದ್ರೆ ಕಲಾಸ್, ಆ ಮನೆಯಲ್ಲಿ ಯಾರು ಉಳಿಯೋ ಚಾನ್ಸಸ್ ಕೂಡ ಇರ್ಲಿಲ್ಲ, ಮನೆ ಬಿಡ್ತಾ ಇದ್ರು. ಬಟ್ ನೀವ್ ಹೇಳ್ತೀರಿ, ವಾದ ಮಾಡ್ಬೋದಷ್ಟೇ. ಈಗಿನ ಕಾಲದ್ದು ಊಟ, ಈಗಿನ ಕಾಲದ ಆಹಾರ ಪದ್ಧತಿ, ಈಗಿನ ಕಾಲದ ಇರೋ ರೀತಿ ನೀತಿ, ಟೆಕ್ನಾಲಜಿ ಬಿಡ್ರಿ ಆಯ್ತು, ಊಟ ಬಿಡ್ರಿ, ಊಟ ಆಹಾರ ಮಾತಾಡ್ತೀರಿ. ಪದ್ಧತಿ ಬಿಡ್ರಿ, ಶಿಕ್ಷಣ ಬಗ್ಗೆ ತಗೊಳ್ರಿ. ಏನ್ ಶಿಕ್ಷಣ ಇತ್ತು? ಶಿಕ್ಷಣ ಅಷ್ಟೊಂದು ಚೆನ್ನಾಗಿತ್ತ ನಿಮ್ ಕಾಲದಲ್ಲಿ? ಶಿಕ್ಷಣ ಎಜುಕೇಶನ್ ಇತ್ತಲ್ರಿ, ಇತ್ತ? ಆಯ್ತಪ್ಪ. ಮತ್ ಈಗ ಎಲ್ಲಾ ದೊಡ್ಡ ಜನ ಈಗೆಲ್ಲ ಮತ್ತೆ ಹೆಂಗ ಅವ್ರೇನು ಎಜುಕೇಶನ್ ತಗೋಲಾರ ಇದು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಿದ್ರನ ಹಂಗಾರ ಅವ್ರು? ಎಲ್ಲೋ ಪುಣ್ಯಾತ್ಮರೇ ಭಾರತ ದೇಶದೊಳಗ ಅಷ್ಟೊಂದು ಉನ್ನತವಾದ ಶಿಕ್ಷಣ ಇಲ್ಲ ಅಂತ ಲಂಡನ್ಗೂ, ನ್ಯೂಯಾರ್ಕ್ಗೂ, ಅಮೆರಿಕಾಗೂ ಹೋಗಿ ಪದವಿ ಪಡ್ಕೊಂಡ್ ಬಂದಿದ್ದಾರೆ ಭಾರತ ದೇಶದಲ್ಲಿ ವಾಪಸ್. ಇವರೆಲ್ಲ ಎಷ್ಟು ಸ್ವತಂತ್ರ ಹೋರಾಟಗಾರಿದ್ದಾರೋ, ಎಷ್ಟು ಭಾರತದಲ್ಲಿ ಯಾರು ಪದವಿ ಪಡೆದಿಲ್ಲ ಅವರು, ಆಚೆ ಬೇರೆ ದೇಶಕ್ಕೆ ಹೋಗಿನೇ ಪದವಿ ಪಡ್ಕೊಂಡ್ ಬಂದಿರೋರು. ಇವಾಗಿಲ್ಲ, ನಮ್ಮ ದೇಶದವ್ರೆ ನೋಡ್ರಿ. ಆಗಿನ ಕಾಲದಲ್ಲಿ ಯಾರಾದ್ರೂ ನನಗೆ ತೋರಿಸ್ಬಿಡ್ರಿ, ಯಾರು ಇದ್ದಾರೇನೋ? ಆಗಿನ ಕಾಲದ ಅಲ್ರಿ, ಮತ್ತ ಅವ್ರೆಲ್ಲ ಅಷ್ಟು ಓದ್ದೆ, ಈಗ ಅಷ್ಟು ಓದದೆ ಅಷ್ಟು ಇದು ಮಾಡ್ದೆ ಯಾರು ಮುಂದ್ ಬರಕ್ ಸಾಧ್ಯ ಇಲ್ಲ. ನೀವು ಎಜುಕೇಶನ್ ಅಂತ ಬಡ್ಕೊಳಕ್ತಿರಲ್ಲ. ಎಜುಕೇಶನ್ ನೋಡ್ರಿ, ನಮ್ ಕಾಲದಾಗ ಈಗ ನೋಡ್ರಿ ಸುಂದರ್ ಪಿಚಾಯಿ ಎಷ್ಟು ದೊಡ್ಡ ಮಹಾನ್ ಕಂಪನಿಗಳು, ಗೂಗಲ್ ಅಂತ ಗೂಗಲ್, ಎಷ್ಟೆಷ್ಟು ದೊಡ್ಡ ಕಂಪನಿಗಳು ಇದ್ದಾವೆ. ಎಲ್ಲಾ ಕಂಪನಿ ಸಿಇಒಗಳು ಭಾರತ ದೇಶದವ್ರು ಇದ್ದಾರೆ ಇವಾಗ ಸದ್ಯದ. ಅಲ್ಲ, ಎಜುಕೇಶನ್ ಅಂತ ಅನ್ನಕತ್ತೀರಿ. ಎಜುಕೇಶನ್ ಬಿಟ್ರೆ ನಿಮಗೆ ಏನು ಗೊತ್ತಿಲ್ಲ. ಬರೇ ಒಂದು ಆಗಿನ ಕಾಲದ ಜನ ಆಗಿರ್ಬೋದು, ಒಂದು ಆಟ ಆಡಕ್ಕ ಆಗ್ಲಿ ಎದಕ್ಕಾಗ್ಲಿ ಎಷ್ಟು ಧೈರ್ಯದಿಂದ ಹೊರಗ್ ಬಂದ ಇದು ಮಾಡ್ತಿದ್ರು. ಅಷ್ಟ್ ಧೈರ್ಯ ಬರ್ತಿತ್ತು, ಎಲ್ಲಾ ಇದು ಬರ್ತಿತ್ತು. ಇವಾಗ ಏನ್ರಿ, ಬರೀ ನೀವು ಎಜುಕೇಶನ್ ಅಂತ ಹೇಳ್ತೀರಿ. ಮನೆ ಹಾಕೊಂತ 24 ತಾಸು ಮನೆ ಹಾಕೊಂತ ಓದು ಅಂತ ಹೇಳಿ ಅವರಿಗೆ 3-4 ಗಾಡಿ ಮಧ್ಯ ಕುಂದರ್ಸಿ ಎಜುಕೇಶನ್ ಬಗ್ಗೆ ಹೇಳ್ತೀರಿ ಈಗ ನೀವು. ನಾವ್ ಯಾಕೆ ಹೊರಗಡೆ ಕಳ್ಸಲ್ಲ ಗೊತ್ತೇನು? ಅಲ್ಲ, ಏನ್ ಕಳ್ಸೋದು? ಯಾಕೆ ಹುಡುಗರ್ನ ಹೊರಗಡೆ ಕಳ್ಸಲ್ಲ ಅಂತಂದ್ರೆ, ಒಬ್ರಿಗೊಬ್ರು ಜೊತೆಗೂಡಿ ಆಟ ಆಡಿದ್ರೆ ಯಾರ್ಯಾರ ಹತ್ರ ಏನೇನ್ ಇನ್ಫೆಕ್ಷನ್ ಗಳು ಇರ್ತಾವ ಅವೆಲ್ಲ ಬರ್ತದೆ ಅಂತ ನಾವು ಫ್ರೆಂಡ್ಸ್ ಹುಡುಗರ್ನ ಮಕ್ಕಳನ್ನೆಲ್ಲ ಆಚೆ ಬಿಡಲ್ಲ. ಅವ್ರು ಹೋಗಿ ಹೊರಗಡೆ ಕೆಟ್ಟ ಅಭ್ಯಾಸಗಳಿಗೆ ಬೀಳ್ತಾರೆ ಅನ್ನೋ ಉದ್ದೇಶದಿಂದ ಹೊರಗಡೆ ಕಳ್ಸಲ್ಲ, ದುರಭ್ಯಾಸಗಳು ಬೀಳ್ತಾರೆ ಅಂತ. ಅಲ್ರಿ, ಯಾರಿಗಾರ ಫ್ರೀಡಮ್ ಇರ್ಬೇಕು. ಫ್ರೀಡಮ್ ಸುಮ್ನೆ ಮಾತಿಗೆ ಅಷ್ಟೇ ಫ್ರೀಡಮ್ ಕೊಟ್ಟಿದೀವಲ್ರಿ, ನಾವೇ ಬಿಟ್ಟಿದ್ವಿ. ಫ್ರೀಡಮ್ ಕೊಟ್ಟಿದೀವಿ, ವರ್ಷದಲ್ಲಿ 2 ಸರ್ತಿ ಫ್ಯಾಮಿಲಿ ಟೂರ್ ಕರ್ಕೊಂಡು ಹೋಗ್ತೀವಿ. ಅಲ್ಲಿ ಕರ್ಕೊಂಡೋಗಿ ಹೋಗಿ ಅವ್ರಿಗೆ ಟೂರ್ ಎಲ್ಲ ಕರ್ಕೊಂಡೋಗಿ ಅವ್ರನ್ನ ಬೇಸಿಗೆ ಟೂರ್ ಒಂದು ಆಗುತ್ತೆ, ಮತ್ತೆ ಈ ದಸರಾ ವೆಕೇಶನ್ ಅಲ್ಲಿ 1 ಟೂರ್ಗೆ ಹೋಗ್ತೀವಿ. ಮನೆಯಲ್ಲಿ ಅವ್ರಿಗೆ ಉಪಯೋಗಿಸೋದಕ್ಕೆ ಬೇಕಾಗಂತ ಎಲ್ಲ ಎಲೆಕ್ಟ್ರಾನಿಕ್ ಟಾಯ್ಸ್ ಇದಾವೆ. ಅವಾಗ ಇವ್ ಯಾವ ಇರ್ತಿದ್ದಿಲ್ಲ. ಆದ್ರೆ ಅವಾಗೆಲ್ಲ ದಿನಾ ಹೊರಗಡೆ ಹೋಗಿ ಆಟ ಆಡೋದು, ದಿನಾ 4 ಜನದ ಜೊತೆ ಬೆರೆತು 4 ಜನದ ಜೊತೆ ನಾಲ್ಕು ಅವ್ರು ಯಾವ ತರ ಇರ್ತಾರೆ ಏನಂತೇಳಿ ಜೀವನದಾಗ ಹೆಂಗ್ ಬದುಕ್ಬೇಕು ಅನ್ನೋದು ಅವ್ರಿಗೆ ಗೊತ್ತಿರ್ತಿತ್ತು. ಇವಾಗ ಏನ್ರಿ, ಟ್ರಿಪ್ ಅಂತ ವರ್ಷಕ್ಕೊಂದ್ ಟೈಮ್ ಒಂದಿನ ಎಲ್ಲಾರು ಅಡ್ಡಾಡ್ಬಾರ್ದು, ಅದು ಎಷ್ಟು ಇದೆ ಅನ್ಸುತ್ತ. ಅಲ್ರಿ, ಅವಾಗ ನೀವು ಹೇಳ್ತೀರಿ, ಅಲ್ಲ ಕೇಳ್ರಿ ಸ್ವಲ್ಪ, ನೀವು ಅವಾಗ ಹೊರಗಡೆ ಕಳಿಸ್ತಿದ್ರಿ ಯಾಕಂದ್ರೆ ಮಕ್ಕಳಿಗೆ ಅವಾಗ ಆಟ ಆಡ್ಬೇಕಾದ್ರೆ ಆಟ ಆಡುವಂತ ವಸ್ತುಗಳು ಇರ್ಲಿಲ್ಲ, ಆಟಿಕೆ ಸಾಮಾನುಗಳು ಇರ್ಲಿಲ್ಲ. ಅವಾಗ ಏನಿತ್ತು, ಬರೀ ಮಣ್ಣಲ್ಲಿ ಆಟ ಆಡ್ಬೇಕಾಗಿತ್ತು, ಕಲ್ಲಲ್ಲಿ ಆಟ ಆಡ್ತಿದ್ರು. ಇವಾಗ ಹಂಗಲ್ಲ, ಕೈಗೊಂದು ಕಾಲ್ಗೊಂದು ಪ್ರತಿಯೊಂದಕ್ಕೂ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು ಎಲ್ಲ ಮಕ್ಕಳಿಗೆ ಅಂತಾನೆ ಆಡ್ತಿದ್ರು. ಆ ಹಳ್ಳಿಗಳ ಆಟ ಪ್ರತಿಯೊಂದು ಎಷ್ಟ್ ಚಂದ, ಎಷ್ಟು 4 ಜನ ಜೊತೆ ಬೆರ್ತು ಧೈರ್ಯವಾಗಿ ಆರಾಮಾಗಿ ಖುಷಿಯಾಗಿ ಹ್ಯಾಪಿ ಆಗಿರ್ತಿದ್ರ ಅವಾಗ. ಇವಾಗ ಏನ್ರಿ, ಬರೀ ಮನ್ಯಾಗ ಕುತ್ಕೊಂಡು ಇವಾಗಿನ ಮಕ್ಕಳ ಅದು ಇದು ಅಂತ ಹೇಳ್ತೀರಿ.
ಆಟಿಕೆ ಸಾಮಾನು ಅನ್ನಕ್ಕಿಂತ ನಮ್ಗೆ ಇವಾಗ ನಮ್ ಈಗಿನ ಜನರೇಷನ್ ಮಕ್ಕಳು ಬಹಳ ಇಷ್ಟಪಡುವಂತದ್ದನ್ನೇ ನಾವು ಮಾಡ್ತಾ ಇದೀವಿ. ಅವ್ರ ಕೈಲಿ ಒಂದ್ ಮೊಬೈಲ್, ಟ್ಯಾಬ್ಲೆಟ್, ಅವ್ರಿಗೆ ಬೇಕಾಗಿದ್ದ ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಗಳು, ಟಾಯ್ಸ್ ಕೊಟ್ಬಿಟ್ರೆ ಮುಗ್ದೋಯ್ತಪ್ಪ. ಅವ್ರು ಖುಷಿಯಾಗಿದ್ರೆ ಸಾಕಲ್ವಾ, ಇನ್ನೇನ್ ಬೇಕು? ನೀವು ಖುಷಿಯಾಗಿದ್ರೆ ಅಷ್ಟೇ ಸಾಕು ಅಂತೀರಿ. ಅದೇ ಟ್ಯಾಬ್ಲೆಟ್, ಅದೇ ಫೋನು, ವಿಡಿಯೋ ಗೇಮು ಇವೆಲ್ಲ ಆಡಿ ಇಲ್ದಿರೋ ಕಾಯಿಲೆ ಎಲ್ಲ ಬರ್ಸ್ಕೊಂಡು 60 ವರ್ಷಕ್ಕೆ ಡಮಾರ್ ಅನ್ಸ್ಕೊಂಡು ಏನು ಅಲ್ಲ, ಟ್ಯಾಬ್ಲೆಟ್ ಜೊತೆಗಿದ್ರೆ ಏನ್ ಕಾಯಿಲೆ ಬರುತ್ತೆ? ಏನ್ ಜನ ಮತ್ತೆ ಅದರಿಂದ ಅಲ್ಲ ಈ ಕಣ್ ಹಾಳಾಗಲ್ಲನ ಅದರಿಂದ. ಎಷ್ಟೋ ಜನ ಹೋಗಿ ನೋಡ್ಕೊಂಬರ್ರಿ, ಸ್ವಲ್ಪ ದೇಶ ಸುತ್ರಿ. ಬರೀ ವರ್ಷಕ್ಕೆ ಒಂದ್ಸಲಿ ಟ್ರಿಪ್ ಓಡಾಡೋದಲ್ಲ. ಅಲ್ರಿ, ನೀವ್ ಅಂತೀರಿ ಫಿಂಗರ್ ಟಿಪ್ಸ್, ಅವನ್ದು ಇಡೀ ಪ್ರಪಂಚನೇ ಅವನ್ ಫಿಂಗರ್ ಟಿಪ್ಸ್ ಅಲ್ಲಿ ಇರುತ್ತೆ, ಅವನ್ ಕೈಯಲ್ಲೇ ಇದೆ ಇಡೀ ಜಗತ್ತೇ. ಎಲ್ಲ ನಾಲೆಜ್ ಎಲ್ಲವೂ ಟ್ಯಾಬ್ ಅಲ್ಲಿ ಇರುತ್ತೆ, ಮೊಬೈಲ್ ಅಲ್ಲಿ ಇರುತ್ತೆ. ಅವ್ರಾದ್ರೂ ಏನೇನ್ ಬೇಕೋ ಅದನ್ನೆಲ್ಲ ಆಕ್ಸೆಸ್ ಮಾಡ್ಕೊಂತಾರ ಬಿಡ್ರಿ. ಅವ್ರ ಏನ್ ಬೇಕೋ ಅದನ್ನ ಗ್ರಾಬ್ ಮಾಡ್ಕೊಂತಾರೆ. ಅದನ್ನ ಬಿಟ್ಟು ನಾವು ಹೊರಗಡೆ ಮಕ್ಕಳ ಜೊತೆ, ಬೇರೆ ಮಕ್ಕಳ ಜೊತೆ ಕಳ್ಸೋದಂತೆ, ಅದ್ ಯಾವ್ದಾವ್ದು ಇನ್ಫೆಕ್ಷನ್, ವೈರಲ್ ಇನ್ಫೆಕ್ಷನ್, ಏನು ಹಾಳು ಮೂಳು ಏನೋ ಇರುತ್ತೆ, ಅಲ್ಲಿ ಎಲ್ಲ ಬೇಡ. ಮಕ್ಕಳ ಜೊತೆಗೆ ಮಕ್ಕಳ ಜೊತೆ ಒಳಗಡೆ ಕೂರ್ಸಿ ಯಾವ್ದೋ ಕಾರಣ ಕೊಟ್ಕೊಂಡು 24 ಗಂಟೆ ಒಳಗಡೆ 4 ಗೋಡೆ ಮಧ್ಯೆ ಕೂಡಾಕೋದು, ಅದು ಇದು ಅನ್ಸಲ್ಲ. 4 ಜನದ ಜೊತೆ ಬೆರೆಯಕ್ ಬಿಡ್ಬೇಕು, ಆಟ ಆಡಕ್ ಬಿಡ್ಬೇಕು, ಅವ್ರು ಫ್ರೀಡಮ್ ಕೊಡ್ಬೇಕು. ಆಯ್ತ್ ಬಿಡ್ರಿ. ಆಗಿನ ಕಾಲದಲ್ಲಿ ಅವ್ರೇನೋ ಹೊರಗಡೆ ಕಳಿಸಾದ್ರೆ ಮಕ್ಕಳನ್ನ ಅಂತಂದ್ರೆ ಇನ್ನೊಂದ್ ಬೇರೆ ಪ್ಲಾನಿಂಗ್ ನಡೀತಾ ಇತ್ತು, ಅದಕ್ಕೋಸ್ಕರ ಅವ್ರು ಆಚೆ ಕಳಿಸ್ತಾ ಇದ್ರು. ಮನೇಲಿ ಮಕ್ಕಳಿದ್ರೆ ಅವ್ರಿಗೆ ತೊಂದ್ರೆ ಆಗತ್ತೆ ಅಂತ ಹೇಳಿ ಆಚೆ ಕಳಿಸ್ತಾ ಇದ್ರೆ ಏನೋ ಇರ್ಬೋದು ಬಿಡಿ. ಹಳೆ ಕಾಲದಲ್ಲಿ ನಮ್ ಮಕ್ಕಳೆಲ್ಲ ಈಗ ನಮ್ಗೆಲ್ಲ ಏನಿರಲ್ರಿ. 4 ಜನದ ಜೊತೆ ಬೆರೆತ್ರ ಒಳ್ಳೆ ಸಮಾಜಕ್ಕೆ ಅವರು ಒಂದ್ ಒಳ್ಳೆ ಉತ್ತಮ ಇದಾಗ್ತಾರಂತ ಕಳ್ಸಿರ್ತಾರ. ಅದು ಬಿಟ್ರೆ ಬೇರೆ ಉದ್ದೇಶ ಏನಿರಂಗಿಲ್ಲ. ನಿಮ್ ತರ 4 ಗೋಡೆ ಮಧ್ಯೆ ಕೂಡಾಕಿ 4 ಗೋಡೆ ಮಧ್ಯೆ ಕೂಡಾಕಿದ್ರೆ ಅವ್ರಿಗೆ ಏನ್ ಬೇಕೋ ಅವ್ರ ಪ್ರಪಂಚ ಸೃಷ್ಟಿ ಮಾಡ್ಕೊಳ್ಳೋ ಅಷ್ಟು ಎಲ್ಲಾ ವಸ್ತುಗಳನ್ನ ಕೊಟ್ಟಿರ್ತೇವೆ ಬಿಡಿ. ನೀವ್ ಹೇಳ್ಬೋದ್ ಬಿಡ್ರಿ. ಎಲ್ಲೋ ನೀವೇನ್ ಬಿಲಿಯನ್ಸ್ ಮಿಲಿಯನ್ಸ್ ಗತೆ ಎಲ್ಲಾ ಸಿಕ್ಕವ್ರ ಗತೆ ಮಾಡ್ತೀರಿ. ಅದೇ ಎಲ್ಲಾರ್ಗು ಸಿಗುತ್ತಾ ನಿಮ್ ಫೆಸಿಲಿಟಿ? ಏನ್ ಹೇಳ್ತೀರಿ ನೀವು? ಎಷ್ಟು ಮಂದಿ ಬಂದಿಲ್ರಿ ಎಲ್ಲಾ ಹಳ್ಳಿಯಿಂದ ಜಮೀನೆಲ್ಲ ವಾಪಸ್ ಕಾರ್ಪೊರೇಟ್ ಸೆಕ್ಟರ್ ಕೊಟ್ಟು, ಅಲ್ಲಿ ಇಲ್ಲಿ ಕೊಟ್ಟು, ಶುಗರ್ ಫ್ಯಾಕ್ಟ್ರಿ ಕೊಟ್ಟು, ಅದಕ್ ಕೊಟ್ಟು ಇದಕ್ ಕೊಟ್ಟೆ ಅಂತೇಳಿ ಕೊಟ್ಟು ಬಂದ್ ಈಗ ಬೆಂಗಳೂರಲ್ಲಿ ಎಷ್ಟು ಜನ ಸೆಟ್ಲ್ ಆಗಿಲ್ಲ. ತುಂಬಾ ಜನ ಇದಾರ್ರಿ. ನೀವು ಇನ್ನೂ ಹಳೆ ಕಾಲದಲ್ಲಿ ಇದೀರಿ, ನಿಮ್ಗೆ ಇನ್ನೂ ಗೊತ್ತಿಲ್ಲ ಇವಾಗಿನ ವಾತಾವರಣ ಈಗಿನ ಅಂತ. ಅಲ್ರಿ, ಈಗಿನ ವಾತಾವರಣ ಅಂತೀರಲ್ರಿ, ಅಲ್ಲಿ ಬೆಂಗಳೂರಲ್ಲಿ ಹೋಗಿರ್ರಿ ನೀವು 4 ದಿನ ಇರ್ತೀರೇನೋ? ಆ ಟ್ರಾಫಿಕ್, ಇದು ಧೂಳು, ಅಲ್ಲಿರೋ ಊಟ, ಯಪ್ಪ ಅಲ್ಲಿರೋ ಇದು ಗಾಳಿ, ಒಂದು ನೆಟ್ಟಗೆ ಒಂದ ಸರಿಯಾಗಿ ಆಮ್ಲಜನಕ ಸಿಗಂಗಿಲ್ಲ ಅಲ್ಲಿ. ಅದ್ರ ಬಗ್ಗೆ ಮಾತಾಡ್ತೀರಿ ನೀವು. ಅದೇ ನಮ್ಗೆ ಶ್ರೇಷ್ಠ ಬಿಡ್ರಿ, ನಾವಿರೋ ಬೆಂಗಳೂರಿನ ನಮ್ಗೆ ಗ್ರೇಟು. ನೀವಿರೋದು ಬೆಂಗಳೂರೇ ಗ್ರೇಟ್ ಅಂದ್ರೆ ಏನ್ ಮಾಡಕ್ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ಎಷ್ಟೋ ಲಕ್ಷ ಕೋಟಿ ಜನಗಳಿಗೆ ಉದ್ಯೋಗ ಸೃಷ್ಟಿ ಮಾಡಿಕೊಟ್ರು ಬೆಂಗಳೂರದು. ಅದು ಬೆಂಗಳೂರಲ್ಲಿ ಮತ್ತೆ ಏನಪ್ಪಾ ಎಷ್ಟು ಲಕ್ಷ ಉಪಯೋಗ ಆಗ್ತಾ ಇದೆ ಅಂದ್ರೆ ಒಂದ್ ಯಾವ್ದೋ ಒಂದು ವೀಕ್ ಪಾಯಿಂಟ್ ಇದೆ ಅಂತ ಅದನ್ನೇ ಹಿಡ್ಕೊಂಡ್ ಮಾತಾಡಿದ್ರೆ ಹೇಗ್ರಿ? ಎಷ್ಟು ಲಕ್ಷ ಜನಗಳಿಗೆ ಉದ್ಯೋಗ ಕೊಟ್ಟಿದೆ. ಈಗ ನೋಡ್ರಿ, ನಿಜ ಇರ್ಬೋದು. ಅಲ್ಲಲ್ಲ, ನಿಜ ಇರ್ಬೋದಲ್ಲ, ನಿಜಾನೇ ಇರ್ಬೋದಲ್ಲ, ಅದು ಏನು ಉಪಯೋಗ ಇಲ್ಲಲ್ರಿ. ಇಷ್ಟೆಲ್ಲ ಕೋಟಿ ಸಂಪಾದನೆ ಮಾಡಿ, ಅಷ್ಟೆಲ್ಲ ಇದು ಮಾಡಿ, ಬೇರೆ ಊರಿಗೆ ಹೋಗಿ ದುಡಿದು ಕಷ್ಟಪಟ್ಟು ಇಷ್ಟು ಹೆಲ್ತ್ ಸರಿ ಇರಂಗಿಲ್ಲ, ಯಾವ್ದ್ಯಾವ್ದೋ ರೋಗ ಹಾಳು ಇಂಥವೆಲ್ಲ ಬರ್ಸ್ಕೊಳ್ ಬದ್ಲು ಹಳೆ ಕಾಲದಲ್ಲಿ ನೋಡ್ರಿ ಎಷ್ಟು ಆರಾಮಾಗಿ ಅವರು ಹ್ಯಾಪಿ ಆಗಿರ್ತಿದ್ರು. ಅದೇ ಪ್ರೀತಿ, ವಿಶ್ವಾಸ, ನಂಬಿಕೆ ಎಲ್ಲ ಇರ್ತಿತ್ತಲ್ರಿ. ಅವಾಗಿನ ನಿಮಗೆ ಏನ್ ಇದ್ ಮಾಡ್ಕೊಳಕ್ ಏನ್ ಪ್ರೀತಿ ವಿಶ್ವಾಸ ಬಿಡ್ರಿ. ಯಾವಾಗ ನೋಡ್ರಿ ಬರೀ ಪ್ರೀತಿ ವಿಶ್ವಾಸ ಅಂತೀರಿ. ಇವಾಗ ಇಲ್ಲೇನು, ಇವಾಗ ಪ್ರೀತಿ ವಿಶ್ವಾಸ ಐತಲ್ಲ, ಡೂಪ್ಲಿಕೇಟ್ ಯಾಕ ಮತ್ತೆ ಎಲ್ಲ ಹಂಗೆ. ಅದು ಅವಾಗ ಇದು ಹಳೆ ಕಾಲದಲ್ಲಿ ಎಲ್ಲ ಏನೇ ಇರ್ಲಿ ಪ್ರತಿಯೊಂದು ಎಲ್ಲ ಅಲ್ಲಿ ಒರಿಜಿನಾಲಿಟಿ ಇರ್ತಿತ್ತು. ಯಾವ್ದೋ ಅವ್ರ ಮನಸ್ಸಲ್ಲಿ ಕಲ್ಮಶ ಇರ್ತಿದ್ದಿಲ್ಲ. ಇವಾಗೆಲ್ಲ ಮನಸ್ಸೊಳಗೊಂದು, ಹೊರಗೊಂದು, ಒಳಗೊಂದು. ಏನ್ರಿ ಅದು ಹೆಂಗ ನಿಮಗ್ ಇದ ಅನ್ಸುತ್ತ? ಯಾಕಂದ್ರೆ ನೀವ್ ಇಷ್ಟೆಲ್ಲ ಹಾಕ್ತಿರಿ, ಎಲ್ಲಾ ಟೆಕ್ನಾಲಜಿ ಇಷ್ಟೆಲ್ಲ ಮುಂದಿರ್ತೈತಿ ಅಂತೇಳಿ. ಅದ್ ಎಲ್ಲಿ ಒಂದು ಪ್ರೀತಿ ವಿಶ್ವಾಸ ಏನಿರಂಗಿಲ್ಲ, ತೋರಿಕೆ ಅಷ್ಟೇ. ಅದು ಪ್ರೀತಿ ವಿಶ್ವಾಸದಿಂದ ಸಾಧಿಸುವಂತದ್ ಏನೈತಿ ಹೇಳ್ರಿ? ಸಾಧಿಸುವಂತದ್ ಏನೈತಿ ಅಂತ ಕೇಳ್ತಿರಲ್ರಿ. ಹಿಂಗಾಗಿ ಪ್ರಪಂಚ ಯಾಕೆ ಬೇಕು ಅಂತೀನಿ ನಾನು. ಇದು ಪ್ರೀತಿ ವಿಶ್ವಾಸ ಯಾಕೆ ಬೇಕು ಅಂದ್ರೆ ಹೆಂಗ್ರಿ? ಅಲ್ರಿ, ಹೆಚ್ಚ ನಂಬಿದ್ರೆ ಅವರೇ ನಮ್ಗೆ ಬ್ಯಾಕ್ ಅಂದ್ರೆ ಬೆನ್ನಿಗೆ ಚೂರಿ ಹಾಕೋರ್ ಇದಾರೆ ಈಗಿನ ಕಾಲದಲ್ಲಿ. ಯಾಕೆ ನಂಬೇಕು? ಯಾಕೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕು? ಯಾಕೆ ಪ್ರೀತಿ ವಿಶ್ವಾಸ ತೋರಿಸ್ಬೇಕಂದ್ರೆ ನೀವು ಯಾಕಂದ್ರೆ ಮೊದ್ಲಿನ ಕಾಲದಲ್ಲಿ ನಿಮ್ಗೆ ಅವ್ರಿಗೆ ಸಂತೋಷ ಪಡಿಸ್ಬೇಕು ಅಂತಂದ್ರೆ ಏನೋ ಕೊಡ್ಬೇಕು, ದುಡ್ಡು ಇರ್ಲಿಲ್ಲ. ಅವಾಗಿನ
ಅಷ್ಟು ಇಂಪ್ರೂವ್ಮೆಂಟ್ ಇರ್ಲಿಲ್ಲ. ಹಾಗಾಗಿ ನೋಡ್ರಿ ಬಾಯಲ್ಲಿ ದುಡ್ಡು ಬೆಲ್ಲ ಕೊಡಕ್ ಇರ್ಲಿಲ್ಲ. ಆಗದೆ ಇದ್ರು ಬೆಲ್ಲದಂತ ಎರಡು ಮಾತಾಡ್ತೀವಿ ಅಂತೇಳಿ ಅವ್ರ ಇಲ್ಲ ಪ್ರೀತಿ ಇಲ್ಲ ಇಲ್ಲ ವಿಶ್ವಾಸದಿಂದ ಮಾತಾಡ್ತಿದ್ರು ಅಷ್ಟೇ. ಆತರ ಇವಾಗ ಏನಿಲ್ಲ ಹಂಗಿಲ್ಲ, ಬೆಲ್ಲ. ಅವ್ರಿಗೆ ಕೊಡ್ಬೇಕಾದಂತ ಎಷ್ಟು ಏನ್ ಕೊಡ್ಬೋದು ಎಲ್ಲ ಕೊಡ್ಲಿಕ್ಕೆ ನಮ್ಮ ಹತ್ರ ಸೌಕರ್ಯ ಇದೆ, ನಾವು ಕೊಡ್ತೀವಿ. ಪ್ರೀತಿ ವಿಶ್ವಾಸನೇ ನೋಡ್ರಿ ಬೇಕಂತೇನಿಲ್ಲ ಅವಾಗೂ ಜೀವನದಲ್ಲಿ. ಇತ್ತು. ಅವಾಗ ಆಗಿನ ಕಾಲದಲ್ಲಿ ಅವ್ರು ಏನ್ ಮಾಡ್ಬೇಕು ಅದೆಲ್ಲ ಇದು ಮಾಡ್ತಿದ್ರು. ಬರೀ ಬೆಲ್ಲದಂತ ಮಾತಷ್ಟೇ ಆಡ್ತಿರ್ಲಿಲ್ಲ ಅವ್ರು ಇರೋ ರೀತಿ ನೀತಿ ಕೂಡ ಹಂಗೆ ಇತ್ತು. ಏನಿತ್ತಪ್ಪ, ಅವ್ರು ಏನ್ ಕೊಟ್ಟಿಲ್ಲ ನಮ್ಗೆಲ್ಲ. ನಾನು ನಂಬಲ್ಲ ಇದನ್ನ ಹಳೆ ಕಾಲದ ಮದ್ದು ಪದ ಇವುಗಳು ಆಡಂಬರಿಕೆಗಳು. ನೀವ್ ನಂಬ್ಲಿಲ್ಲ ಅಂದ್ರೆ 4 ಜನ ಹೋಗಿ ಕೇಳ್ರಿ ಅವ್ರಿಗೆ ಯಾವ್ದ್ ಸರಿ ಅನ್ಸುತ್ತ. ಎಲ್ಲ ಇಲ್ಲಿ ಕಮೆಂಟ್ ಹಾಕ್ತಾರಲ್ಲ ಈಗ ಡಿಬೇಟ್ ನೋಡಿದವ್ರು ಯಾರನ್ನ ಬೈತಾರ ಗೊತ್ತಾಗತ್ತೆ. ನೀವ್ ಇನ್ನು ಹಳೆ ಕಾಲದಲ್ಲಿ ಇದ್ರೆ ನಿಮ್ಮನ್ನ ಬೈತಾರೆ. ನಾವು ಹಳೆ ಕಾಲದ ಪದ್ಧತಿ, ಹಳೆ ಕಾಲದ ರೂಲ್ಸ್ ಅನ್ನಕ್ ಏನೈತಿ, ಆಗಿನ ಸಂಪ್ರದಾಯ ಅದು ಇಷ್ಟ ಆಯ್ತಾ ಇದು ಇಷ್ಟ ಆಯ್ತಾ ಹಾಕ್ತಾರ ಅವ್ರು. ಗೊತ್ತಾಗತ್ತೆ ನಿಮ್ಗ ಅವಾಗ ಏನ್ ಹಾಕ್ತಾರ ನೋಡಪ್ಪ. ನಾನಂತೂ ಕರೆಕ್ಟ್ ಆಗಿ ಮಾತಾಡೀನಿ ಈಗಿನ ಕಾಲದ ಬಗ್ಗೆನೆ. ಇದು ಒಳ್ಳೆ ವಿಷಯ. ಮತ್ತೆ ಹಳೆ ಕಾಲದ ಬಗ್ಗೆ ನನಗೆ ಅಷ್ಟೊಂದು ಒಲುಮೆ ಇಲ್ಲ. ಯಾಕಂತಂದ್ರೆ ಅವನ್ನೆಲ್ಲ ನೋಡಿದೀವಿ ನಾವು. ಹಳೆ ಕಾಲದವ್ರು ಏನ್ ಸಾಧನೆ ಮಾಡಿದಾರೆ, ಏನ್ ಕೊಟ್ಟಿದ್ದಾರೆ ನಂಗೆ ತೋರಿಸ್ಬಿಡ್ರಿ ಏನಾದ್ರು ಒಂದು ಇದ್ರೆ. ನೋಡಿ ಹಳೆ ಕಾಲದ್ದು ನೀವೇನ್ ಹೇಳ್ತಿರೋ ಏನ್ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ. ನಾನ್ ಈಗಿನ ಕಾಲದ ಇದನ್ನ ನಾನು ಒಪ್ಪೋದಿಲ್ಲ. ಯಾಕಂದ್ರೆ ಸೂಕ್ತವಾದ ಇದು ಯಾವ್ದು ಇಲ್ಲ. ಬರೀ 60 ವರ್ಷ ಬದುಕೋದಂತೆ, ಏನೇನೋ ತಿನ್ನೋದಂತ, ಏನು ಪ್ರೀತಿ ವಿಶ್ವಾಸ ನಂಬಿಕೆ ಇಲ್ದೇ ಇರೋದು, ಹೆಂಗೋ ಒಂದ್ ಬದುಕಿ ಹೆಂಗೋ ಒಂದ್ ಸಾಯೋದು ಅಲ್ಲ. ಹಂಗೋ ಒಂದ್ ಬದುಕಿ ಹಂಗೋ ಒಂದ್ ಸಾಯದ್. ಮತ್ತೆ ಎಲ್ರು ಹುಟ್ಟಿದ ಸಾಯಕ್ಕೋಸ್ಕರ. ಅವಾಗ ಹುಟ್ಟಿದವ್ರು ಹಳೆ ಕಾಲದಲ್ಲಿ ಹುಟ್ಟಿದವ್ರು ಸತ್ತೇ ಇಲ್ವಾ? ಇನ್ನು ಎಲ್ಲ ಸತ್ತು ಹೋಗಿದ್ದಾರೆ. ಆಯುಷ್ ಮುಗಿತುಪ್ಪ ಅಂತಂದ್ರೆ ಏನ್ ಮಾಡಕ್ ಬರಲ್ಲ. ಮುಗಿತಂತ ಹೇಳ್ತಿರಲ್ರಿ, ಅವಾಗಿನ ಕಾಲ 100 ವರ್ಷ ಬದುಕೋರಪ್ಪ. ಇವಾಗ ಏನ್ ಬರೀ ಯಾವ್ದ್ಯಾವ್ದೋ ಹಾಳು ಮೂಳು ತಿಂದು ಹೆಂಗೆಂಗೋ ಇದ್ದು 100 ಕಾಯಿಲೆ ಬರೆಸ್ಕೊಂಡು 100 ರೋಗಗಳು ಅಂಟಿಸ್ಕೊಂಡು ಬರೀ 60 ವರ್ಷ 50 ವರ್ಷ. ರೋಗ ಇಲ್ಲದ ಜಾಗನೇ ಇಲ್ಲ. ಮಾರ್ಸ್ ಹೋದ್ರು ನಾಳೆ ರೋಗ ಬರೋದೆ. ಚಂದ್ರನ್ ಮೇಲೆ ಹೋದ್ರು ರೋಗ ಇದ್ದಿದ್ದೆ. ಯಾಕಂದ್ರೆ ಮನುಷ್ಯನ ದೇಹ ತುಂಬಾ ಬರೀ ಹುಳುಗಳೇ ತುಂಬಿಕೊಂಡಿರುವಾಗ ರೋಗ ಬರದೇ ಇರುತ್ತೆ. ಅದ್ರ ಅರ್ಥ ಇಷ್ಟ. 100 ಏನೇನ್ ನೀವ್ ಹೇಳಿದ್ರಲ್ಲ, ಕಾರ್ಪೊರೇಟ್, ಆ ಕಂಪನಿ ಈ ಕಂಪನಿ ಏನೇನೋ ಹೇಳಿದ್ರಿ. ಆದ್ರೆ ಎಲ್ಲದ್ರಿಂದನೇ ಇದು ಆಗತೈತಿ. ಬಟ್ ಅದ ನಿಮ್ಗೆ ಯಾಕೆ ಅರ್ಥ ಆಗೋಲ್ದು ನಮಗ್ ಗೊತ್ತಿಲ್ಲ. ನಮ್ಗ ಅರ್ಥ ಆಗುದು ಬ್ಯಾಡ್ ಬಿಡ್ರಿ. ನಾವಿರೋದೇ ನಮಗ್ ಗ್ರೇಟ್. ನಮ್ಮ ಈಗಿನ ಅಡ್ವಾನ್ಸ್ ಟೆಕ್ನಾಲಜಿ ಮತ್ತೆ ಈಗ ನಮ್ದು 21st ಸೆಂಚುರಿ 21st ಸೆಂಚುರಿ ಒಳಗೆ ನಡೀತಾ ಇರೋದೇ ನಮಗ್ ಗ್ರೇಟ್ ಅನ್ಸುತ್ತೆ. ಯಾಕಂದ್ರೆ ಜಗತ್ತು ನೋಡ್ತಾ ಇರೋ ನವಯುಗದ ಭಾರತ ಇದು. ಇಲ್ಲಿ ಬಹಳ ಬದಲಾವಣೆಗಳಾಗತ್ತೆ. ಬದಲಾವಣೆಗಳು ಜಗದ ನಿಯಮ. ಹಳೆದನ್ನ ನೆಚ್ಕೊಂಡ್ ಕೂತ್ಕೊಳಕ್ ಆಗಲ್ಲ. ಯಾಕಂತಂದ್ರೆ ಹಳೆದ್ರಲ್ಲೂ ಜಗದ ನಿಯಮ ಏನೇ ಇರ್ಬೋದು. ಬಟ್ ಈಗ ಎಷ್ಟೇ ಟೆಕ್ನಾಲಜಿ ಮುಂದುವರಿಬಹುದು, ಏನೇ ಆಗ್ಬೋದು. ಬಟ್ ಹಳೆ ಕಾಲದ್ದು ಯಾವ್ದು ಬಿಡೋ ಅಂತದಿಲ್ಲ, ಯಾವ್ದು ಅಕ್ಸೆಪ್ಟ್ ಯಾಕೆ ಹಳೆ ಕಾಲ ಈಗಿನ ಜನನೇ ಅಂತಾರ, ಅಯ್ಯೋ ಹಳೆ ಕಾಲ ಎಷ್ಟು ಚೆನ್ನಾಗಿತ್ತಪ್ಪ, ಅವಾಗೆಲ್ಲ ಈ ತರ ಇರ್ತಿತ್ತು ಅಂತೆಲ್ಲ ಹೇಳ್ಕೊತಾರ. ಈಗಿನ ಕಾಲದಲ್ಲಿ ಏನ್ರಿ ಐತಿ, ಎಲ್ಲ ಟೆಕ್ನಾಲಜಿ ಎಲ್ಲ ಇರ್ಬೋದು, ಬಟ್ ಏನು ಯೂಸ್ ಇಲ್ಲ. ಯಾರೋ ದಡ್ರೆ ಹೇಳಿರ್ಬೇಕು ನಿಮ್ ಮುಂದೆ. ದಡ್ರೆ ಮಾತಾಡೋದು ಈ ತರ. ದಡ್ರೆ ಹೇಳ್ತಾರ್ರಿ, ನೀವ ದಡ್ರಿ. ದಡ್ರೆ ಮಾತಾಡೋದು ಈ ತರ. ಯಾರು ತಿಳ್ಕೊಂಡವ್ರು ಯಾರು ಮಾತಾಡಲ್ಲ ಅಲ್ರಿ. ನೀವ್ ಅಂತೀರಿ ದುಡ್ಡು ದುಡ್ಡು ದುಡ್ಡು. ಆವಾಗಿನ ಕಾಲದಲ್ಲಿ ದುಡ್ಡಿಗೆ ವ್ಯಾಲ್ಯೂ ಇರ್ಲಿಲ್ಲ. ಅಲ್ಲ, ಆಗಿನ ಕಾಲದಲ್ಲಿ ದುಡ್ಡಿಗೆ ವ್ಯಾಲ್ಯೂ ಇಲ್ಲ, ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂತೀರಿ. ಈಗಿನ ಕಾಲದಾಗೂ ದುಡ್ಡಿಗೆ ವ್ಯಾಲ್ಯೂ ಇಲ್ಲ ಅಂತ ಹೇಳಕ್ ಆಗಲ್ಲ. ಹೆವಿ ವ್ಯಾಲ್ಯೂ ಇದೆ. ಇವಾಗ ನಡೀತಾ ಇರೋದೇ ದುಡ್ಡಿನ ಮೇಲೆ. ಅದನ್ನೇ ನಾನು ಹೇಳಕತ್ತಿದ್ ನಿಮ್ಗೆ ಇಷ್ಟೊತ್ತನ. ದುಡ್ಡಿಗೆ ವ್ಯಾಲ್ಯೂ ಕೊಡ್ತೀರಿ ಬಿಟ್ರೆ ಮನುಷ್ಯತ್ವ ವ್ಯಾಲ್ಯೂ ಯಾರು ಕೊಡಲ್ಲ. ದುಡ್ಡಿಂದೆ ಬಿದ್ದವರು ಯಾರ್ರಿ ಮನುಷ್ಯತ್ವ ವ್ಯಾಲ್ಯೂ ಕೊಟ್ಟು ಯಾರ್ದು ಏನ್ ನಡೀತದೆ ಹೇಳ್ರಿ? ಯಾರ್ದು ಪ್ರೀತಿ ವಿಶ್ವಾಸ ತೋರಿಸಿದ್ರು ಏನಾದ್ರು ನಮ್ಗ ಆಗತ್ತಾ? ಇಲ್ಲ. ಪ್ರಾಫಿಟ್ ಇಲ್ಲ, ಯಾವ್ದು ಏನು ಪ್ರಾಫಿಟ್ ಇಲ್ಲ. ಮತ್ತೆ ಊಟ ಮಾಡ್ಬೇಡ್ರಿ, ದುಡ್ಡು ತಿನ್ರಿ. ಆಯ್ತು ಬಿಡ್ರಿ, ನಾನ್ ದುಡ್ಡು ಕೊಟ್ಟು ಟ್ಯಾಬ್ಲೆಟ್ಸ್ ತಗೊಂತೀನಿ ಅಂತ ಹೇಳ್ತಾ ಇದೀನಲ್ಲ. ನೀವು ದುಡ್ಡು ತಿನ್ರಿ, ಇನ್ಮೇಲೆ ಊಟ ಮಾಡ್ಬೇಡ್ರಿ. ಅಲ್ಲ, ನಾನೇ ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಸಿ ಟ್ಯಾಬ್ಲೆಟ್ಸ್ ತಗೊಂಡು ಊಟದ ಟೈಮಲ್ಲಿ ತಗೊಂಡ್ಬಿಡ್ತೀನಿ ಅಷ್ಟೇ. ಅಲ್ಲ, ನೀವು ದುಡ್ಡಿಗೆ ಇದನ್ ಕೊಡ್ರಿ, ಇಂಪಾರ್ಟೆನ್ಸ್ ಕೊಡ್ರಿ. ಹೆವಿ ದುಡ್ಡು ಮಾಡ್ರಿ. ದುಡ್ಡು ಇರೋ ಟ್ಯಾಬ್ಲೆಟ್, ಅದೇ ಟ್ಯಾಬ್ಲೆಟ್ ತಗೊಂಡ್ ತಿನ್ರಿ. ಮನುಷ್ಯತ್ವಕ್ಕೆ ಮಾನವತೆಗೆ ಬೆಲೆ ಕೊಡ್ಬೇಡ್ರಿ. ಮೇಡಮ್ ಅವ್ರೆ, ಇದನ್ನ ಮುಂದುವರಿಸ್ತಾ ಹೋದ್ರೆ ಹೆವಿ ಡಿಬೇಟ್ ಆಗತ್ತೆ. ಸುಮ್ನೆ ನಮಗೂ ನಿಮ್ಗೂ ತಾರಕಕ್ಕೆ ಏರಬಾರ್ದು ಅಂತಾನೆ ಇಲ್ಲಿಗೆ ಮುಗಿಸ್ಬಿಡೋಣ. ಹಾಯ್ ಫ್ರೆಂಡ್ಸ್, ಕೇಳಿದ್ರಲ್ಲ ಫ್ರೆಂಡ್ಸ್, ಹೇಗಿದೆ ಡಿಬೇಟ್ ಇಬ್ರು ಚೆನ್ನಾಗಿ ಮಾತಾಡಿದೀವಿ ಅಂತ ಅನ್ಸುತ್ತೆ. ಈ ವಿಷಯದ ಬಗ್ಗೆ ಏನಾದ್ರು ಭಿನ್ನಾಭಿಪ್ರಾಯಗಳಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ಯಾರ ಟಾಪಿಕ್ ಹಳೆ ಕಾಲದ ಬಗ್ಗೆ ಭಿನ್ನಾಭಿಪ್ರಾಯ ಅಂತಲ್ಲ, ನಿಮ್ಮ ಒಪಿನಿಯನ್ ಏನ್ ಅನ್ನೋದು ನೀವು ತಿಳಿಸ್ರಿ, ಕಾಮೆಂಟ್ ಮಾಡಿ. ಆಯ್ತಪ್ಪ.
ಕಮೆಂಟ್ ಮಾಡಿ ತಿಳಿಸಿ. ಯಾರ್ದು ಟಾಪಿಕ್ ಇಷ್ಟ ಆಯ್ತು, ಯಾರ ಮಾತುಗಳು ಇಷ್ಟ ಆಯ್ತು, ಮತ್ತೆ ಯಾವ ಪಾರ್ಟಿ ಬಗ್ಗೆ, ಯಾವ ಒಂದು ವಿಷಯದ ಬಗ್ಗೆ ನಾವು ಮಾತಾಡಿದ್ವಲ್ಲ ಅದ್ರಲ್ಲಿ ಏನೋ ತಪ್ಪು ತಡೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ.